ಡಿಸ್ಕಸಿಂಗ್ oops ನಾವು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ವಿ. ಇನ್ ದ್ಯಾಟ್ oops ಸ್ವಲ್ಪ ಬೇಸಿಕ್ನ ನೋಡಿದ್ವಿ. ಇಟ್ ಲುಕ್ಸ್ ಡಿಫಿಕಲ್ಟ್ ಫಾರ್ ಅಸ್ ಎಸ್ಟರ್ಡೇ, ಸೊ ದಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಬಿಫೋರ್ ದಟ್ ನಮಗೊಂದು ಎರರ್ ಬರ್ತಾ ಇತ್ತು ನಾನು ಪಾಂಡಾಸ್ ಇನ್ಸ್ಟಾಲ್ ಮಾಡಿದಾಗ. ನಾನು ಏನನ್ನೂ ಮಾಡಿಲ್ಲ ಕೋಡ್ನ, ಐ ಜಸ್ಟ್ ಕ್ಲೋಸ್ ಇಟ್ ಅಂಡ್ ರೀಓಪನ್ ಇಟ್. ಮೇ ಬಿ ಅದು ರಿಫ್ರೆಶ್ ಆಗಿಲ್ಲ ಅಂತ ಕಾಣುತ್ತೆ. ದಟ್ಸ್ ಈಗಲೂ ಕೂಡ ಅದು ಪಾಂಡಾಸ್ ಇನ್ಸ್ಟಾಲ್ ಆಗಿಲ್ಲ ಅಂತಾನೆ ಕೊಡ್ತಾ ಇದೆ. ಬಟ್ ನಾನು ಕೋಡನ್ನು ರನ್ ಮಾಡಿದ್ರೆ ಎಕ್ಸಿಕ್ಯೂಟ್ ಆಗ್ತದೆ. ಫೈನ್. ಅಂದರೆ ನಾವೀಗ ಯಾವುದಾದ್ರೂ ಒಂದು ಎಕ್ಸ್ಟರ್ನಲ್ ಪ್ಯಾಕೇಜ್ನ ಯೂಸ್ ಮಾಡಬೇಕು ಅಥವಾ ಎಕ್ಸ್ಟರ್ನಲ್ ಲೈಬ್ರರಿನ ಯೂಸ್ ಮಾಡಬೇಕು ಅಂದರೆ ವಿಲ್ ಗೋ ಟು ಯೂಸ್ ಪಿಪ್ ಇನ್ಸ್ಟಾಲ್ ಆಫ್ ವಾಟ್ ಪ್ಯಾಕೇಜ್ ದಟ್ ಯು ಆರ್ ಲುಕಿಂಗ್ ಫಾರ್. ಈಗ ನಾನು ಎಸ್ಟರ್ಡೇ ಇನ್ಸ್ಟಾಲ್ ಮಾಡಿದ್ದು ಪಾಂಡಾಸ್. ಕೋಡನ್ನು ತಲೆ ಕೆಡಿಸ್ಕೋಬೇಡಿ, ಇದು ನಿಮಗೆ ಡಿಫ್ರೆಂಟ್ ಅನ್ನಿಸ್ಬೋದು ಕೋಡು. ಇದು ಏನಪ್ಪ ಇದು ಪೈಥಾನ್ ಥರ ಇದ್ರೂ ಕೂಡ ಇದೇನೋ ಡೇಟಾ ಫ್ರೇಮ್ ಅಂತ ಇದೆ, DF ಅಂತ ಇದೆ. ಫರ್ಗೆಟ್, ಇದನ್ನ ತಲೆ ಕೆಡಿಸ್ಕೋಬೇಡಿ ಅಷ್ಟೊಂದು. ಈಗ ನಾನು ಪಿಪ್ ಇನ್ಸ್ಟಾಲ್ ಪಾಂಡಾಸ್ ಅಂತ ಕಮ್ಯಾಂಡ್ ಮಾಡಿದೆ, ಪಿಪ್ ಇನ್ಸ್ಟಾಲ್ ಪಾಂಡಾಸ್ ಅಂತ. ಸೊ ಪಿಪ್ ಇನ್ಸ್ಟಾಲ್ ಪಾಂಡಾಸ್ ಅದ ನೋಡಿ, ನಾನು ಇನ್ನೇ ಎಕ್ಸಿಕ್ಯೂಟ್ ಮಾಡಿದ್ದೆ. ಇಫ್ ಐ ಎಕ್ಸಿಕ್ಯೂಟ್ ದ ಸೇಮ್ ಥಿಂಗ್, ಅಲ್ಲೇನು ಬರ್ತಾ ಇದೆ, ರಿಕ್ವೈರ್ಮೆಂಟ್ ಆಲ್ರೆಡಿ ಸ್ಯಾಟಿಸ್ಫೈಡ್, ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಯು ಡೋಂಟ್ ನೀಡ್ ಟು ಇನ್ಸ್ಟಾಲ್ ಇಟ್ ಅಗೇನ್ ಅಂತ ಹೇಳ್ತಾ ಇದೆ. ಸೊ ನಾನೀಗ ಏನು ಮಾಡ್ತಾ ಇದ್ದೀನಿ, ಇಂಪೋರ್ಟ್ ಪಾಂಡಾಸ್ ಆಸ್ PD. ದಿಸ್ ಇಸ್ ಜಸ್ಟ್ ಅಲಿಯಾಸ್. ಈಗ ನೀವು ಇದನ್ನು ಕೊಟ್ಟಿಲ್ಲ ಅಂದ್ರೂ ಕೂಡ PD ಜಾಗದಲ್ಲಿ ಪಾಂಡಾಸ್ ಅಂತ ಇಲ್ಲಿ ಇಲ್ಲಿ PD ಅಂತ ಇದೆಯಲ್ಲ, ಅಲ್ಲಿ ಪಾಂಡಾಸ್ ಅಂತ ಯೂಸ್ ಮಾಡಿ. ಇದು ನಮಗೆ ಸಿಂಪಲ್ ಆಗಲಿ ಅಂತ ನಾವು ಮಾಡ್ಕೊಂಡಿರೋದು ಟೆಕ್ನಿಕ್. ಅಥವಾ PD ಅಂತಲೇ ಕರಿಬೇಕು ಅಂತಲ್ಲ, P ಅಂತ ಕರೀರಿ, PS ಏನಾದರೂ ಕರೀರಿ, ಅಥವಾ ಒಂದು ವರ್ಡೇ ಕರೀರಿ, ಅಥವಾ ನಾನು ಏನನ್ನೂ ಕರೆಯೋದಿಲ್ಲ, ಬರೀ ಪಾಂಡಾಸ್ ಅಂತಾನೆ ಇರಲಿ ಅಂದರೆ PD ಬದಲು ಪಾಂಡಾಸ್ ಅಂತ ಹಾಕ್ಬೇಕಷ್ಟೆ. ಏನು ಮಾಡುತ್ತೆ ಅಂದರೆ, ಒಂದು ಡೇಟಾನ ಡಿಕ್ಲೇರ್ ಮಾಡಿದ್ದಾರೆ. ಡೇಟಾ ಲುಕ್ ನಿಮಗೆ ಇಲ್ಲಿ ಕೀ ವ್ಯಾಲ್ಯೂ ಪೇರ್ ಇದೆ. ಕೀ ವ್ಯಾಲ್ಯೂ ಪೇರ್ ಅಂದರೆ ಒಂಥರ ಡಿಕ್ಷನರಿ ಥರ ಇದೆ. ನೇಮು, ಅವರ ಏಜು ಮತ್ತು ಸಿಟಿ. ಈಗ ನಾನು ಇದನ್ನೇನು ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ PD ಪಾಂಡಾಸ್ ಯೂಸ್ ಮಾಡ್ಕೊಂಡು ಡೇಟಾ ಫ್ರೇಮ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಏನಿದು ಡೇಟಾ ಫ್ರೇಮ್ ಅಂದರೆ, ಇಟ್ಸ್ ಅ ಕಲೆಕ್ಷನ್ ಆಫ್ ಡೇಟಾ ಇನ್ ಅ ಸ್ಟ್ರಕ್ಚರ್ಡ್ ಆರ್ಡರ್ ಅಂತಾರೆ ಡೇಟಾ ಫ್ರೇಮ್. ನೀವು ಡೇಟಾ ಕಡೆ ಹೋದಾಗ ಬರುತ್ತೆ, ನಿಮಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ಇದು ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಆಫ್ ಡೇಟಾ ಅಂದರೆ ಏನು, ಈ ಡೇಟಾ ಕೊಡ್ತಾ ಇದೀವಲ್ಲ, ಆ ಡೇಟಾನ ಕೊಡ್ತಾ ಇದ್ದೀವಿ. ಇಲ್ಲಿ ಪ್ರಿಂಟ್ DF ಡಾಟ್, ನಿಮಗೆ ಇಲ್ಲೇ ಹೊಸ ವರ್ಡ್ಗಳು ಬರ್ಬೋದು. ಹೆಡ್ ಅಂತ ಇದೆ, ಡಾಟ್ ಹೆಡ್ ಅಂತ ಇದೆ, ಅಲ್ಲಿ ನಾವು *10 ಅಂತ ಇದೆ, ಅಥವಾ info ಅಂತ ಇದೆ. ಐ ಆಮ್ ನಾಟ್ ಎಕ್ಸ್ಪ್ಲೈನಿಂಗ್ ದ ಪಾಂಡಾಸ್ ಕೋಡ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಒಂದು ಲೈಬ್ರರಿನ ಇನ್ಸ್ಟಾಲ್ ಮಾಡ್ಕೊಂಡಾಗ ನಾವು ಅದನ್ನು ಹೆಂಗೆ ಇನ್ಸ್ಟಾಲ್ ಮಾಡಿಕೊಂಡು ಹೆಂಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತ ಒಂದು ಸಿಂಪಲ್ ಎಕ್ಸಾಂಪಲ್. ಐ ಆಮ್ ನಾಟ್ ಗೆಟ್ಟಿಂಗ್ ಇನ್ ಟು ದ ಕೋಡ್. ನಾನು ಪಾಂಡಾಸೇ ಮಾಡಬೇಕು ಅಂದರೆ ಇನ್ನೊಂದು ಸಪ್ರೇಟ್ ಕ್ಲಾಸ್ ಬೇಕಾಗುತ್ತೆ, ಅದಲ್ಲ. ಜಸ್ಟ್ ಅಂಡರ್ಸ್ಟ್ಯಾಂಡ್ ಒಂದು ಎಕ್ಸ್ಟರ್ನಲ್ ಪ್ಯಾಕೇಜ್ನ ಹೆಂಗೆ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡೋದು ಅಂತ. ಸೊ ಈಗ ನಾನೇನು ಮಾಡ್ತೀನಿ ಅಂದರೆ, ಪೈಥಾನ್ main.py ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಡೇಟಾ ಬಂದ್ಬಿಟ್ಟು ಅಲ್ಲಿ ನಮಗೆ ಕೀ ವ್ಯಾಲ್ಯೂ ಪೇರ್ ಇತ್ತು. ಕೀ ಇಟ್ಸ್ ಅ ನೇಮ್, ವ್ಯಾಲ್ಯೂರ್ ಅಲೀಸ್, ಬಾಬ್ ಅಂಡ್ ಚಾರ್ಲಿ ಅಂತ ಇತ್ತು, ಅಂಡ್ ಅಲಾಂಗ್ ವಿತ್ ದ ರೆಸ್ಪೆಕ್ಟಿವ್ ಏಜ್ ಮತ್ತು ಅದು ರೆಸ್ಪೆಕ್ಟಿವ್ ಸಿಟೀಸ್. ಸೊ ಇವಾಗ ನಾನೇನು ಮಾಡಿದೆ, ಇಲ್ಲಿ ಡೇಟಾ ಫ್ರೇಮ್ ಕ್ರಿಯೇಟ್ ಮಾಡಿ ಆ ಡೇಟಾ ಫ್ರೇಮಿಗೆ ಹೆಡ್ ಅಂತ ಕೊಡ್ತಾ ಇದ್ದೀನಿ. ಏನು ಹೆಡ್ ಅಂದರೆ ಟಾಪ್ 5 rows ಪ್ರಿಂಟ್ ಆಗುತ್ತೆ. ಬಟ್ ಇಲ್ಲಿ ಬರ್ತಾ ಇರೋದು 3 ಅಲ್ಲ, 3 rows ಬರ್ತಿದೆ. ಏನಕ್ಕೆ ಅಂದರೆ ಡೇಟಾ ಕೊಟ್ಟಿರೋ 3 ಅಷ್ಟೇ. ನೀವೇನಾದ್ರು 50 ಡೇಟಾ ಕೊಟ್ಟಿದ್ದೀರಾ ಅಂದರೆ ಇಲ್ಲಿ ಹೆಡ್ ಅಂತ ಚೂಸ್ ಮಾಡಿದ್ರೆ ಟಾಪ್ 5 ಅಂದರೆ ಡೇಟಾ ರೀಡ್ ಮಾಡೋದಕ್ಕಷ್ಟೇ. ನೀವೇನಾದರೂ DF ಅಂತಾನೆ ಕೊಟ್ಟರು ಅಂದರೆ ಫುಲ್ ಡೇಟಾ ಬರುತ್ತೆ. ಫುಲ್ ಡೇಟಾ ಬಂದ್ಬಿಟ್ಟು ನನ್ನ ಫೈಲಲ್ಲಿ ಮಿಲಿಯನ್ಸ್ ಇರ್ತವೆ, ಲ್ಯಾಕ್ಸ್ ಇರ್ತವೆ. ನೀವು ಅದನ್ನ ಇಲ್ಲಿ ಪ್ರಿಂಟ್ ಮಾಡ್ತೀರ ಅಂದರೆ ಇಟ್ಸ್ ಆಫ್ ನೋ ಯೂಸ್, ಬಿಕಾಸ್ ಇಟ್ ಜಸ್ಟ್ ಕನ್ಸ್ಯೂಮ್ಸ್ ದ ಮೆಮೊರಿ. ನೀವು ಇಲ್ಲಿ ಲಾಜಿಕ್ ಅಪ್ಲೈ ಮಾಡ್ತಾ ಇರೋದ್ರಿಂದ ನಾನು ಹೆಡ್ಡಿನ ಚೂಸ್ ಮಾಡಿದ್ದೀನಿ. ಹೆಡ್ ಈಸ್ ಅಟ್ ದ ಟಾಪ್. ನೆಕ್ಸ್ಟ್ ಬಂದ್ಬಿಟ್ಟು ಐ ಆಮ್ ಟೆಲ್ಲಿಂಗ್ ಯು ಅಗೇನ್, ನಾನಿಲ್ಲಿ ನಿಮಗೆ ಲಾಜಿಕ್ನ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಈ ಕೋಡು ಒಂದು ಲೈಬ್ರರಿನ ಇನ್ಸ್ಟಾಲ್ ಮಾಡಿಕೊಂಡು ಹೆಂಗೆ ವರ್ಕ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸೇಮನ್ನೇ ಕೊಟ್ಟೆ. ಎನಿವೆ ಇದು ಬರ್ತಾ ಇಲ್ಲ ನೋಡಿ. ಇಲ್ಲಿ ಇನ್ಫೋ ಅಂದರೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಇನ್ಫಾರ್ಮೇಶನ್ ಅಂದರೆ ಯಾವುದು, ಅದರ ಯಾವ ಡೇಟಾ ಟೈಪು, ಸ್ಟ್ರಿಂಗು ಏನು ಅಂತ ಡೇಟಾ ಟೈಪ್ ಕೊಡ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ನೇಮ್ ಇಸ್ ಅ ಸ್ಟ್ರಿಂಗ್ ಡೇಟಾ ಟೈಪ್. ನೋಡಿ ಇಲ್ಲಿ ನೇಮ್ ಬಂದ್ಬಿಟ್ಟು ಸ್ಟ್ರಿಂಗ್ ಡೇಟಾ ಟೈಪ್ ಇದೆ.
ಇದು ಏಜ್ ಇಂಟೀಜರ್ ಡೇಟಾ ಟೈಪ್ ಆ್ಯಂಡ್ ಸಿಟಿ ಇಸ್ ಆಲ್ಸೋ ಸ್ಟ್ರಿಂಗ್ ಡೇಟಾ ಟೈಪ್ ಅದು ಕೊಡ್ತಾ ಇದೆ. ಮತ್ತು ಮೆಮೊರಿ ಎಷ್ಟು ಯೂಸ್ ಆಯಿತು ಈ ಥರ ಇನ್ಫಾರ್ಮೇಷನ್ ಕೊಡುತ್ತೆ. ದಸ್ ಇಸ್ ಫೈನ್. ನಾನು ಹೆಂಗೆ ಒಂದು ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡಿಕೊಂಡು ಮಾಡೋದನ್ನು ತೋರಿಸ್ತೀನಿ. ಸೊ ನಾವೀಗ ಊಪ್ಸ್ ಕಾನ್ಸೆಪ್ಟಿಗೆ ಹೋಗೋಣ. ನಾನು ವರ್ಚುವಲ್ ಎನ್ವಿರಾನ್ಮೆಂಟ್ ಟ್ರೈ ಮಾಡಿದೆ. ಐ ಥಿಂಕ್ ದರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ಮೈ ಸಿಸ್ಟಮ್. ಅದನ್ನು ಹೇಳ್ತೀನಿ. ಐ ವಿಲ್ ಎಕ್ಸ್ಪ್ಲೈನ್ ಯು. ಒನ್ ಸೆಕೆಂಡ್. ಓಕೆ, ಈಗ ನಾನು ಎಸ್ಟರ್ಡೇ ಐ ವಾಸ್ ಎಕ್ಸ್ಪ್ಲೈನಿಂಗ್ ಅಬೌಟ್ ಊಪ್ಸ್ ಅಂದರೆ ಏನಕ್ಕೆ ಬೇಕು ಏನು ಎತ್ತ ಅಂತ. ಊಪ್ಸ್ ಕಾನ್ಸೆಪ್ಟ್ ಬಂದ್ಬಿಟ್ಟು ದ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತಾರೆ. ಇದು ಬಂದ್ಬಿಟ್ಟು ಕೋಡ್ ರೀಯೂಸಬಿಲಿಟಿ ಯೂಸ್ ಮಾಡ್ತಾರೆ ಮತ್ತು ಈಸಿ ಟು ಮೇಂಟೈನ್ಸ್ ಮಾಡ್ಬೇಕಾದ್ರೆ ಒಂದು ಬೆಟರ್ ಸ್ಟ್ರಕ್ಚರ್ನ ಮೇಂಟೈನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ದ ಥಿಂಗ್ ವಿ ನೀಡ್ ಟು ಅಬ್ಸರ್ವ್. ಅಂದರೆ ಫಂಕ್ಷನ್ ಮಾಡೋದಿಲ್ಲ, ಫಂಕ್ಷನ್ನು ಕೂಡ ಮಾಡುತ್ತೆ, ಬಟ್ ದಿಸ್ ಈಸ್ ಮೋರ್ ಅಡ್ವಾನ್ಸ್ಡ್ ದ್ಯಾನ್ ದ ಫಂಕ್ಷನ್. ಹಿಂಗೆ ಅಡ್ವಾನ್ಸ್ ಅಂದರೆ ಈಗ ಆಕ್ಸೆಸಿಂಗ್ ಆಗಿರ್ಬೋದು ಅಥವಾ ಕೋಡ್ ರೀಯೂಸಬಿಲಿಟಿ ಆಗಿರ್ಬೋದು. ಸೊ ಅದರಲ್ಲಿ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಊಪ್ಸಲ್ಲಿ ಯಾವ್ಯಾವ ಥರ ಬರುತ್ತೆ, ಯಾವ್ಯಾವ ಥರ ಯೂಸ್ ಮಾಡಬಹುದು. ಫಸ್ಟ್ ನಾವು ಊಪ್ಸ್ ಕಾನ್ಸೆಪ್ಟ್ನ ತಿಳ್ಕೊಬೇಕಾದ್ರೆ ನಮಗೆ ಕ್ಲಾಸನ್ನು ತಿಳ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಕ್ಲಾಸ್ ಅಂದ ತಕ್ಷಣ ಕೊಡಿದ ತಕ್ಷಣ ಅದೇ ಸಜೆಸ್ಟ್ ಮಾಡೋದು. ಈಗ ಕೊಡಿದ ತಕ್ಷಣ ಸಜೆಸ್ಟ್ ಮಾಡೋದು. ಕ್ಲಾಸ್ ಬಂದ್ಬಿಟ್ಟು ಇಟ್ ಆಕ್ಟ್ಸ್ ಆಸ್ ಅ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್. ಫಸ್ಟ್ ನಿಮಗೆ ಹೈ ಲೆವೆಲ್ ಕೊಡಬೇಕು ಅಂದರೆ ನಾನು ನಿನ್ನೆ ಎಕ್ಸಾಂಪಲ್ ಕೊಟ್ಟೆ. ಕ್ಲಾಸ್ ಅಂದರೆ ಒಂದು ಮೊಬೈಲ್ ಅಂತ ತಗೊಳ್ಳಿ. ಆಬ್ಜೆಕ್ಟ್ ಅಂದರೆ ಯಾವ್ಯಾವ ಮೊಬೈಲ್. ಕ್ಲಾಸ್ ಅಂದರೆ ಒಂದು ಕಾರ್ ಅಂತ ತಗೊಳ್ಳಿ. ಆಬ್ಜೆಕ್ಟ್ ಅಂದರೆ ಯಾವ್ಯಾವ ಆಬ್ಜೆಕ್ಟ್. ಇನ್ ಟರ್ಮ್ಸ್ ಆಫ್ ಹೌಸ್ ಹೇಳಬೇಕು ಅಂದರೆ ಇಟ್ಸ್ ಅ ಬ್ಲೂ ಪ್ರಿಂಟ್ ಬಂದ್ಬಿಟ್ಟು ಕ್ಲಾಸ್ ಹೇಳ್ತೀವಿ ನಾವು. ಮನೆ ಫೈನಲಿ ಕನ್ಸ್ಟ್ರಕ್ಟ್ ಆಗುತ್ತಲ್ಲ ಅದು ಬಂದ್ಬಿಟ್ಟು ಆಬ್ಜೆಕ್ಟ್ ಆಗುತ್ತೆ. ನಾವೀಗ ಕ್ಲಾಸನ್ನು ಡಿಫೈನ್ ಮಾಡಬೇಕು. ವೆನ್ ಎವರ್ ವಿ ವಾಂಟ್ ಟು ಡಿಫೈನ್ ಎನಿ ಕ್ಲಾಸ್ ಇಸ್ ದ ಕೀವರ್ಡ್ ಆ್ಯಂಡ್ ಅಲಾಂಗ್ ವಿತ್ ಏನು ನೇಮ್ ಕೊಡ್ತಾ ಇದ್ದೀರಾ ಅದು. ಅಂಡರ್ಸ್ಟ್ಯಾಂಡ್, ನಾವು ಕ್ಲಾಸನ್ನು ಎಂಟಿ ಖಾಲಿ ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಐ ಕೆನಾಟ್ ಗಿವ್ ಎಂಟಿ, ಐ ನೀಡ್ ಟು ರೈಟ್ ಸಮಥಿಂಗ್ ಇನ್ ದ ಕ್ಲಾಸ್. ಇಲ್ಲ, ಬಟ್ ನಮಗೆ ಲಾಜಿಕ್ ಇಲ್ಲಪ್ಪ. ಲಾಜಿಕ್ ಇಲ್ಲ ಅಂದ್ರೂ ಕೂಡ ಪಾಸ್ ಆದರೂ ಬರೀಬೇಕು. ಪಾಸ್ ಅಂದರೆ ನಮಗೆ ಗೊತ್ತಿದೆ, ಜಸ್ಟ್ ಕಂಟಿನ್ಯೂಸ್. ಸೊ ಇದನ್ನಾದರೂ ಬರೀಬೇಕು. ಕ್ಲಾಸ್ ಕೆನಾಟ್ ಬಿ ಎಂಟಿ. ಪ್ಲೀಸ್ ಮೇಕ್ ಶ್ಯೂರ್ ದಟ್ಸ್ ದ ಫಸ್ಟ್ ಥಿಂಗ್. ಓಕೆ, ಇಲ್ಲಿ ನಾವು ಪಾಸನ್ನು ಮಾಡಿದ್ವಿ. ಈಗ ನೆಕ್ಸ್ಟ್ ಕ್ಲಾಸ್ನ ನಾನು ಇನ್ನೊಂದು ಏನು ಮಾಡ್ತೇನೆ, ಎಂಪ್ಲಾಯಿ, MPLOYE, ಎಂಪ್ಲಾಯಿ ಕೋಲನ್, ದಿಸ್ ಇಸ್ ದ ಸಿಂಟ್ಯಾಕ್ಸ್. ಕ್ಲಾಸ್ ಇಸ್ ದ ಕೀವರ್ಡ್ ಆ್ಯಂಡ್ ದ ನೇಮ್, ನೀವೇನು ನೇಮ್ ಮಾಡ್ತೀರಾ, ಕೋಲನ್, ಎಂಟರ್ ಇಟ್. ಐ ಟೋಲ್ಡ್ ವಿ ನೀಡ್ ಟು ರೈಟ್ ಸಮಥಿಂಗ್, ಅಥವಾ ನಾವೇನಾದರೂ ಬರೀಬೇಕು ಕ್ಲಾಸ್ ಒಳಗಡೆ ಅಂತ. ಹಿಯರ್ ಐ ಆಮ್ ರೈಟಿಂಗ್ ಒಂದು ಕಂಪನಿ ಅಂತ ಬರಿತಾ ಇದ್ದೀನಿ. ಕನ್ಸಿಡರ್ ಕಂಪನಿ ಅಂತ ಬರಿತಾ ಇದ್ದೀನಿ. ಕನ್ಸಿಡರ್ ಇಟ್ ಆಸ್ ABC. ಇದೊಂದು ಕಂಪನಿ ನೇಮ್. ನೋಡಿ, we start with a class, we gave something, along with that I cannot give empty. This is the logic here. ಇಲ್ಲಿ ಈ ಲಾಜಿಕ್ ಅಷ್ಟೇ, just assigning ABC to the company ಅಷ್ಟೇ. ನಾವು ಇದನ್ನ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀವಿ. ನಾವು ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ನೋ, ಡಸಂಟ್ ವರ್ಕ್. ಈಗ ಕ್ಲಾಸ್ ಬಗ್ಗೆ ಅರ್ಥ ಆಯ್ತು ನಮಗೆ. ಕ್ಲಾಸ್ ಅಂದರೆ ಕ್ಲಾಸ್ ಕೀವರ್ಡ್ನ ಯೂಸ್ ಮಾಡಬೇಕಾಗುತ್ತೆ. ಅಲಾಂಗ್ ವಿತ್ ದಟ್ ಕ್ಲಾಸ್ನ ಕೆನಾಟ್ ಬಿ ಎಂಟಿ. ಕ್ಲಾಸ್ ಈಸ್ ದ ಹೈಯರ್ ಆಬ್ಜೆಕ್ಟಿವ್ ಅಥವಾ ಟಾಪ್ ಮೋಸ್ಟ್. ಅಂಡರ್ ದ್ಯಾಟ್ ವಿ ವಿಲ್ ಗೆಟ್ ಅ ಆಬ್ಜೆಕ್ಟ್. ಆಬ್ಜೆಕ್ಟ್ ಬಂದ್ಬಿಟ್ಟು ಇಟ್ ಈಸ್ ಡೈರೆಕ್ಟ್ಲಿ ರಿಫ್ಲೆಕ್ಟಿಂಗ್ ದ ಕ್ಲಾಸ್. ಏನು ಅಂದರೆ, ನಾನು ಅವಾಗಲೇ ಹೇಳಿದ ಒಂದು ಕಾರ್ ಅಂತ ತಗೊಂಡ್ರೆ ಅದರ ಕ್ಲಾಸಸ್ ಅದರ ಆಬ್ಜೆಕ್ಟ್ ಬಂದ್ಬಿಟ್ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಾರ್ಸ್. ಒಂದು ಮೊಬೈಲ್ ಇಸ್ ಅ ಕ್ಲಾಸ್ ಆದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಯಾವ್ಯಾವ ಫೋನ್ ಇದು ಅವು ಆಬ್ಜೆಕ್ಟ್ ಆಗುತ್ತೆ. ಆಲ್ ಕಮನ್ ದಟ್ಸ್ ಅಬೌಟ್ ದ ಕ್ಲಾಸ್. ಈಗ ಆಬ್ಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ನಡೆದ ಆಬ್ಜೆಕ್ಟ್ ಅಂದರೆ ಈಗ ಮೊಬೈಲ್ ಫೋನ್. ಈಗ I'll paste one code. Class
ಐ ಆಮ್ ಡಿಫೈನಿಂಗ್ ಇಟ್ ಆಸ್ ಅ ಬೈಕ್. ದೇರ್ ಇಸ್ ನಥಿಂಗ್ ಹಿಯರ್, ಅದಕ್ಕೆ ನಾನು ಪಾಸ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಲೈನ್ ನಂಬರ್ 126 127 ಅಂತ ಇದಾವಲ್ಲ, ದೀಸ್ ಆರ್ ದ ಆಬ್ಜೆಕ್ಟ್. Object is referring to the class. If you just over on it, it is referring to the class bike. ನೋಡಿ, ಐ ಆಮ್ ಅಸೈನಿಂಗ್ ಇಟ್ ಟು B1. ಇದು ವೇರಿಯಬಲ್ ಅಲ್ಲ, ಇದನ್ನ ಕಂಪ್ಲೀಟ್ಲಿ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. B2 ಇನ್ನೊಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಹೇಳಬೇಕು ಅಂತ. ಓಕೆ ಫೈನ್, ಇದು ನನಗೆ ಅರ್ಥ ಆಯ್ತು. ಒಂದು ಕ್ಲಾಸ್ ಒಳಗಡೆ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಬೇಕಂದ್ರೆ ವಿ ನೀಡ್ ಟು ರೆಫರ್ ಇಟ್ ಟು ದ ಕ್ಲಾಸ್ ಅಂತ. ದಿಸ್ ಇಸ್ ಅನ್ ಆಬ್ಜೆಕ್ಟ್. B1 is a object, B2 is also object which is referring to the same class. Consider this example. ಕ್ಲಾಸ್ ಬಂದ್ಬಿಟ್ಟು ಲ್ಯಾಪ್ಟಾಪ್, ಅದರ ಒಳಗಡೆ ಪಾಸ್ ಅಂತ ಕೊಡ್ತಾರೆ. ಐ ಆಮ್ ನಾಟ್ ಗಿವಿಂಗ್ ಎನಿಥಿಂಗ್. ನೋಡಿ, ಈ ಕ್ಲಾಸ್, ಈ ಆಬ್ಜೆಕ್ಟ್ ಬಂದ್ಬಿಟ್ಟು ಇಟ್ ಇಸ್ ರೆಫರಿಂಗ್ ಟು ದ ಕ್ಲಾಸ್ ಲ್ಯಾಪ್ಟಾಪ್ ಅಂಡ್ ದಿಸ್ ಇಸ್ ದ L is the variable I assigned. ನನಗೇನು ಮಾಡ್ತಾ ಇದೀನಿ, ಎಲ್ಲದು ಒಂದು ಟೈಪ್ ಕಂಡುಹಿಡಿತಾನೆ. ಇಫ್ ಐ ವಾಂಟ್ ಟು ಫೈಂಡ್ ಔಟ್ ದ ವಾಟ್ ಕೈಂಡ್ ಆಫ್ ಡೇಟಾ ಸ್ಟ್ರಕ್ಚರ್, ಇದು ಯಾವುದು ಅಂತ ಕೊಟ್ರೆ, ಅಲ್ಲಿ ನೋಡಿ ಮೇನ್ ಲ್ಯಾಪ್ಟಾಪ್ ಅಂತ ಕೊಡ್ತಾ ಇದೆ. ಅಂದ್ರೆ ಇಟ್ ಈಸ್ ರೆಫರಿಂಗ್ ಟು ದಿಸ್ ಕ್ಲಾಸ್. ಅಲ್ಲಿ ಕೊಡ್ತಾ ಇರೋದು ಇದು ಕ್ಲಾಸ್. ಇದು ಇಟ್ ವುಡ್ ಹ್ಯಾವ್ ಗಿವ್, ಇಲ್ಲಿ ನಾನೇನಾದರೂ ಕನ್ಸಿಡರ್ ಇಲ್ಲಿ L is equals to 2 ಅಂತ ಇತ್ತು. ನಾನೇನು ಮಾಡ್ತಿದ್ದೀನಿ, ಪ್ರಿಂಟ್ ಟೈಪ್ ಆಫ್ L ಅಂತ ಕೊಡ್ತಾ ಇದ್ದೀನಿ. ಇಫ್ ಐ ಕಮೆಂಟ್ ದಿಸ್, ನಾನು ಇದನ್ನ ರನ್ ಮಾಡಿದ್ರೆ ನನಗೆ ಬರ್ತಾ ಇದೆ ಇಂಟ್ ಅಂತ ಬರ್ತಾ ಇದೆ. ಬಿಕಾಸ್ ಐ ನೋ ದ ವ್ಯಾಲ್ಯೂ ಆಫ್ L ಈಸ್ ಇಂಟಿಜರ್. ಬಟ್ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಒಂದು ಕ್ಲಾಸ್ ನ ಡಿಫೈನ್ ಮಾಡ್ತಾ ಇದ್ದೀನಿ ಆಸ್ ಅ ಲ್ಯಾಪ್ಟಾಪ್. ಕ್ಲಾಸ್ cannot be empty. I gave something, there is no logic, that's why I gave pass. So I'm referring laptop, I'm writing a object by referring to the class. I'm just checking the type, what type of class is it ಅಂತ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಇಟ್ಸ್ ಅ ಕ್ಲಾಸ್. ಲ್ಯಾಪ್ಟಾಪ್ ಅನ್ನೋದು ಬಂದ್ಬಿಟ್ಟು ಇಟ್ಸ್ ಅ ಕ್ಲಾಸ್. ಯಾಕೆಂದ್ರೆ ನಾನಲ್ಲಿ ಸ್ಟ್ರಿಂಗ್ ಅಂತ ಹೇಳಕ್ಕಾಗಲ್ಲ, ಇಂಟೀಜರ್ ನಾನೇನು ಡಿಫೈನೇ ಮಾಡಿಲ್ಲ ಫಸ್ಟ್ ಆಫ್. ಸೊ ನೀವೇನಾದ್ರು ಟೈಪನ್ನ ಚೆಕ್ ಮಾಡ್ತೀನಿ ಅಂದರೆ ಇಟ್ ವಿಲ್ ಬಿ ಆಲ್ವೇಸ್ ಆಸ್ ವಾಟ್ ಕ್ಲಾಸ್ ಆಗುತ್ತೆ. ನಿಮಗಿದು ಸಿಂಪಲ್ ಎಕ್ಸಾಂಪಲ್ ಅಂತ ಅನಿಸ್ಬೋದು. ದಟ್ಸ್ ಫೈನ್. ನಾವು ವಿ ಹ್ಯಾವ್ ಎ ಪ್ಲೆಂಟಿ ಆಫ್ ಸಮ್ ಟು ಸಾಲ್ವ್, ಅಥವಾ ಸಮ್ನು ಬಹಳಷ್ಟು ನಿಮಗೆ ತೋರಿಸೋದಿದೆ. ಅಂದರೆ ಸಮ್ ಇನ್ ದ ಸೆನ್ಸ್ ಪ್ರೋಗ್ರಾಮ್ನ ತೋರಿಸೋದಿದೆ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನಿಮಗೆ, ಒಂದು ಸೆಕೆಂಡ್, ಫೈಂಡಿಂಗ್ ದ ಎಕ್ಸಾಂಪಲ್. ಹಾಯ್ ವಿನಾಯಕ್. ಮಧುಕರ್ ಹೇಳಿ. ವಿನಾಯಕ, ಈ L ಅನ್ನೋದು ಆಬ್ಜೆಕ್ಟ್ ಅಲ್ವಾ? ಯಾವುದು ಎಲ್ಲ ಆಬ್ಜೆಕ್ಟ್ ಈ ಲ್ಯಾಪ್ಟಾಪ್ ಇಂದ ನಾವು L ಅನ್ನೋದು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದೀವಲ್ಲ. ಓಕೆ, L ಆಬ್ಜೆಕ್ಟ್ ಅಥವಾ ಎಂತ? L is a object, but it is referring to what? It is referring to the class. ನೋಡಿ, ಓಕೆ, ಅಂದ್ರೆ ಮೇನ್ ಕ್ಲಾಸ್ ಅಂತನಾ? ನೋಡಿ, if I comment this out, we have declared the class as a laptop. Along with that, I cannot give empty. That's why I just gave a pause. Here I am creating an object. The line number 132 is just creating an object. That's an object. But the object which is referring to what? It is referring to the class laptop. ನಾವು L ಅಂತ ಅಂದರೆ ಇಲ್ಲಿ ಇದು ಬಂದ್ಬಿಟ್ಟು ಆಬ್ಜೆಕ್ಟ್, ಅದರ ಒಳಗಡೆ ಇರೋದು. ಸೊ ದಟ್ ಐ ಆಮ್ ರೆಫರಿಂಗ್ ಟು ದ ಕ್ಲಾಸ್. ಅಂಡರ್ಸ್ಟ್ಯಾಂಡ್ ದಟ್. ಕಾರ್ ಬಂದ್ಬಿಟ್ಟು ಕ್ಲಾಸು, ಅದರ ಒಳಗಡೆ ಡಿಫ್ರೆಂಟ್ ಮಾಡೆಲ್ ಬರ್ತಾವಲ್ಲ, ಡಿಫ್ರೆಂಟ್ ಕಾರ್ಸ್ ಬರ್ತಾವಲ್ಲ, ಅವು ಬಂದ್ಬಿಟ್ಟು ಆಬ್ಜೆಕ್ಟ್. ಇದೇ ತರ ಎಲ್ ಬಂದ್ಬಿಟ್ಟು ಇದೊಂದು ಆಬ್ಜೆಕ್ಟ್, ಬಟ್ ಎಲ್ ಯಾವ್ದಕ್ಕೆ ರೆಫರ್ ಆಗ್ತಾ ಇದೆ? ಕ್ಲಾಸ್. ಅಂದ್ರೆ ಕನ್ಸಿಡರ್ ಮಾರುತಿ ಸುಜುಕಿ, ಇಟ್ಸ್ ಅ ಕಾರ್, ಇಟ್ಸ್ ಅ ಆಬ್ಜೆಕ್ಟ್. ಇಟ್ ಈಸ್ ರೆಫರಿಂಗ್ ಟು ದ ಕ್ಲಾಸ್ ವಿಚ್ ಈಸ್ ಅಂಡರ್ ದ ಕಾರ್ಸ್. ಕಾರ್ಸ್ ಅನ್ನೋ ದೊಡ್ಡ ಅಂಬ್ರೆಲಾ ಒಳಗಡೆ ಆಬ್ಜೆಕ್ಟ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಅಂತ.
ಫೈನ್. ಓಕೆ, ಇದರಲ್ಲಿ Okay, ರಿಟರ್ನ್ ಟೈಪ್ ಇರಲ್ವಾ ಸರ್? ಎಲ್ಲಿ Like object. So if you want a object return type, then object. Right. See, I just comparing the Java code. Like, okay, it has some. Whenever we create an object, then it has a return type. So like that, it has also. I'm asking, it has also a return type or not? Like that. ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನನಗೆ. ಹಲೋ ಹಲೋ ಚೇತನ್, ನಿಮ್ ವಾಯ್ಸ್ You Java code. ಒಂದ್ ಸೆಕೆಂಡ್. ಈಗ ನಿಮಗಷ್ಟೇ ಬ್ರೇಕ್ ಆಗ್ತಾ ಇದೆ ಅಥವಾ is that ಬೇರೆ? ಕೇಳಿಸ್ತದೆ ಒಂದ್ ನಿಮಿಷ. ಇಲ್ಲ, ನಮಗೂ ಬ್ರೇಕ್ ಆಗ್ತಿದೆ ವಿನಯ್. ಚೇತನ್, ಬ್ರೇಕ್ ಆಗ್ತಾ ಇದೆ, ಕೇಳಿಸ್ತಾ ಇಲ್ಲ ಕರೆಕ್ಟ್ ಆಗಿ. ಓಕೆ, I'm audible, right? ಇವಾಗ ಕೇಳಿಸ್ತಾ ಇದೆ. Sorry for interruption. Okay. Sorry for the interruption, sir. Okay, like network issues and everything. It's from my side. Okay, ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಇವಾಗ ಏನ್ ರೆಫರೆನ್ಸ್ ವೇರಿಯಬಲ್ ಆಬ್ಜೆಕ್ಟ್ ಗೆ ಪಾಯಿಂಟ್ ಮಾಡ್ತಾ ಇದೆ. ಓಕೆ, ಸೊ ಇನ್ ದಟ್ ವೇ ಇಟ್ ಹ್ಯಾಸ್ ರಿಟರ್ನ್ ಟೈಪ್ ಆರ್ ನಾಟ್ ಲೈಕ್ ದಟ್? ರಿಟರ್ನ್ ಟೈಪ್ ಆಫ್ ಆಬ್ಜೆಕ್ಟ್ ಇರುತ್ತಾ ಇರಲ್ವಾ ಅಂತ. ರಿಟರ್ನ್ ಟೈಪ್ ಬಂದ್ಬಿಟ್ಟು ಕನ್ಸಿಡರ್, ಇಲ್ಲಿ ನಾನು ಜಸ್ಟ್ ಪಾಸ್ ಅಂತ ಕೊಡ್ತಾ ಇದ್ದೀನಿ, ರೈಟ್? Okay. ಇಲ್ಲಿ ಪಾಸ್ ಅಂತ ಕೊಡ್ತಾ ಇದ್ದೀನಿ. ಇಟ್ ಡಸಂಟ್ ಮೀನ್ ದಟ್ ಇಲ್ಲಿ ಏನು ನಾವು ಬರಿತಾ ಇಲ್ಲ ಅಂತಲ್ಲ. ವಿ ಕ್ಯಾನ್ ರೈಟ್ ಅ ಫಂಕ್ಷನ್, ಮೇ ಬಿ ಸಮ್ ಆಫ್ ಫಂಕ್ಷನ್. ಹೌ ಡು ವಿ ಡಿಕ್ಲೇರ್ ಸೆಲ್ಫ್ ಅಂತ ಬರುತ್ತೆ. Okay. ಇಲ್ಲಿ ನಾವು ಫಂಕ್ಷನ್ ಬರೆದಾದ ಮೇಲೆ ಇಟ್ ಹ್ಯಾಸ್ ಎ ಕ್ಯಾಪಬಿಲಿಟಿ ಟು ರಿಟರ್ನ್. ಇಲ್ಲಿ ರಿಟರ್ನ್ ಮಾಡಬಹುದು, ಬಟ್ ನಾನು ಇನ್ನೂ ತೋರಿಸಿಲ್ಲ ಅದನ್ನ. ಐ ಹ್ಯಾವ್ ನಾಟ್ ರಿಟರ್ನ್ ಎನಿ ಫಂಕ್ಷನ್. Okay. ಜಸ್ಟ್ ನಿಮಗೆ ಸಿಂಟ್ಯಾಕ್ಸ್ ಅರ್ಥ ಮಾಡಿಸ್ತಾ ಇದ್ದೀನಿ. ಹೌ ಡಸ್ ದಟ್ ಕ್ಲಾಸ್ ವರ್ಕ್, ಕ್ಲಾಸ್ ಹೆಂಗಿರುತ್ತೆ. Okay. ಇಟ್ ಕ್ಯಾನ್ ರಿಟರ್ನ್ ಆಗುತ್ತೆ, ಬಟ್ Okay. ಫಂಕ್ಷನ್ ಇರಬೇಕು. ಓಕೆ, ಇಲ್ಲಿ ನೀವು Okay. ಎಸ್, ಓಕೆ, ಇಲ್ಲಿ ನೋಡಿ, ನೀವು ಇನಿಟ್ ಬಿಡಿ, ಸೈಡಿಗೆ ಬಿಡಿ. ಅಲ್ಲಿ ಸೆಲ್ಫ್ ಅನ್ನು ಸೈಡಿಗೆ ಬಿಡಿ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೋಡು. ಏನಕ್ಕೆ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್ ಅಂದ್ರೆ ಡಿಫ್ರೆಂಟ್ ಸಮ್ನ ನಾನು ಪ್ರೋಗ್ರಾಮಿಗೆ ಸಮ್ ಅಂತ ಹೇಳ್ತೀನಿ. ಪ್ಲೀಸ್ ಬೇರ್ ವಿತ್ ದಟ್. ನನಗೆ ಅದು ಪ್ರೋಗ್ರಾಮ್ ಅನ್ನೋಕೆ ಬರೋದಿಲ್ಲ, ಸಮ್ ಅಂತಲೇ ಹೇಳ್ತಾ ಇರ್ತೀನಿ. ಸೊ ಒಂದು ಕ್ಲಾಸ್ ಒಳಗಡೆ ಪರ್ಸನ್, ಇದು ಇನಿಟ್ ಬಿಡಿ, ನಾನು ಇನಿಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲೇನು ಮಾಡಿದ್ದಾನೆ ಅಂದ್ರೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ನೋಡಿ, ಆಬ್ಜೆಕ್ಟ್ ಬಂದ್ಬಿಟ್ಟು ಇಟ್ ಈಸ್ ರೆಫರ್ ಟು ದ ಕ್ಲಾಸ್. ವಾಟ್ ಇಸ್ ಅ ಕ್ಲಾಸ್? ಕ್ಲಾಸ್ ಇಸ್ ಅ ಪರ್ಸನ್. ವಾಟ್ ಯು ಆರ್ ಸೆಂಡಿಂಗ್, ನೀವೇನು ಕಳಿಸ್ತಾ ಇದ್ರ? ಅಲ್ಲಿ ಇಮೇಲ್ ಅಂತ ಕಳಿಸ್ತಾ ಇದ್ರ, 36 ಅಂತ ಕಳಿಸ್ತಾ ಇದ್ರು. ಇದು ಆಬ್ಜೆಕ್ಟ್ ಇದಕ್ಕೆ ರೆಫರ್ ಆಗ್ತಾ ಇದೆ ಅಂದ್ರೆ ಇಟ್ ಹ್ಯಾಸ್ ಟು ಡಿಕ್ಲೇರ್ ಸಮಥಿಂಗ್, ರೈಟ್? ನೇಮ್ ಮತ್ತೆ ಏಜ್ನ, ಇದು ಬಂದ್ಬಿಟ್ಟು ನೇಮು, ಇದು ಏಜ್. ಐ ಆಮ್ ಜಸ್ಟ್ ಡಿಕ್ಲೇರಿಂಗ್ ಇಟ್. ಸೊ ಇಫ್ ಐ ಕಾಲ್ p1.name ಅಂತ ಕರೆದ್ರೆ, ಮತ್ತೆ p1.age ಅಂತ ಏನಾರ ಕರೆದ್ರೆ, ಐ ಶುಡ್ ಗೆಟ್ ದ ರೆಸ್ಪಾನ್ಸ್ ಇಮೇಲ್ ಮತ್ತೆ 36. ಕೋಡನ್ನ ಬಿಡಿ. ಇನಿಟ್ ಅಂದ್ರೆ ಏನೋ ತಲೆ ಕೆಡಿಸ್ಕೋಬಿಡಿ, ಸೆಲ್ಫ್ ತಲೆ ಕೆಡಿಸ್ಕೋಬಿಡಿ. ಕನ್ಸಿಡರ್ ಸೆಲ್ಫ್ ಇಲ್ಲ, ಇನಿಟ್ ಇಲ್ಲ ಅನ್ಕೊಳ್ಳಿ. ಐ ಆಮ್ ಸೆಂಡಿಂಗ್ 2 ವ್ಯಾಲ್ಯೂಸ್ ಟು ದ ಫಂಕ್ಷನ್, ಸೊ ದ್ಯಾಟ್ ಇಮೇಲ್ ಮತ್ತೆ 36 ಅಂತ ಇಟ್ ಈಸ್ ಗೆಟಿಂಗ್ ದಟ್ ಇಟ್ ಈಸ್ ರಿಟರ್ನ್ ವಿತ್ ಅಸ್. ನಾನು ಇದನ್ನ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ಇನಿಟ್ ಇವಾಗಲೇ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ದಟ್ಸ್ ವೈ ನಾನು ಇನಿಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನಿಟಿಗೆ ಇನ್ನೂ ಬಂದಿಲ್ಲ, ಇವಾಗ ಬರ್ತೀನಿ ಇನಿಟಿಗೆ. ಸೊ ಐ ವಿಲ್ ಕಮ್ ಇನ್ ದಿಸ್. ಇಲ್ಲಿ ನೀವು ನೋಡ್ಬೋದು, ಇನಿಟ್ ಅಂತ ಒಂದು ವರ್ಡ್ ಇದೆ. ಕ್ಯಾನ್ ಕನ್ಸಿಡರ್ ವರ್ಡ್ ಏನಾದರೂ ಕೊಡಿದೆ. ಕಾಮನ್ ಆಗಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಪೈಥಾನ್ ಅಲ್ಲಿ ಕನ್ಸ್ಟ್ರಕ್ಟರ್ ಅಂತಾರೆ. ಇನಿಟ್ ಬಂದ್ಬಿಟ್ಟು ಇಟ್ಸ್ ಅ ಕನ್ಸ್ಟ್ರಕ್ಟರ್. ಏನಕ್ಕೆ ಯೂಸ್ ಮಾಡ್ತೀವಿ? ಸಿ, ಇನಿಟ್ ಬಂದ್ಬಿಟ್ಟು ಮೇನ್ಲಿ ನಾವು ಇಟ್ಸ್ ಅ ಬಿಲ್ಟ್ ಇನ್ ಮೆಥಡ್. ಇದು ಒಂದು ಅಂದ್ರೆ ಇನ್ಬಿಲ್ಟ್ ಆಗಿರೋ ಮೆಥಡ್ ವಿಚ್ ಆಲ್ವೇಸ್ ಎಕ್ಸಿಕ್ಯೂಟ್ ವೆನ್ ಕ್ಲಾಸ್ ಈಸ್ ಬೀಯಿಂಗ್ ಇನಿಷಿಯೇಟೆಡ್. ಇದು ಎಕ್ಸಿಕ್ಯೂಟ್ ಆಗುತ್ತೆ ಯಾವುದು? ಇನಿಟ್ ಫಂಕ್ಷನ್ನು ವೆನ್ ಕ್ಲಾಸ್ ಬೀಯಿಂಗ್ ಇನಿಷಿಯೇಟೆಡ್. ಕ್ಲಾಸು ಇನಿಷಿಯೇಟ್ ಆದ ತಕ್ಷಣ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಆದರೆ ಏನಿದರ ವಾಟ್ಸ್ ದ ಯೂಸ್
ಇದು ಬಂದ್ಬಿಟ್ಟು ಅಸೈನ್ ಮಾಡೋದಕ್ಕೆ ವ್ಯಾಲ್ಯೂ ಇದಾಗುತ್ತೆ. ಆಬ್ಜೆಕ್ಟ್ನ ಇಲ್ಲಿ ನಾವು ಈ ಆಬ್ಜೆಕ್ಟ್ ಅಲ್ಲಿ ಇಮಿಲ್ ಮತ್ತೆ 36 ನ ಕಳಿಸ್ತಾ ಇದ್ದೀವಿ. See here it is receiving it as a name and age. What is the self then? Self ಅಂದ್ರೆ ಏನು? See this line ನನಗೆ ಏನು ಮಾರ್ಕ್ ಮಾಡ್ತೀನಿ, this complete person of email 36, it consider this object as belongs to the name and age, so that self ಅನ್ನೋ ಕೀವರ್ಡ್ ನ ಯೂಸ್ ಮಾಡಿದ್ದಾರೆ ಇಲ್ಲಿ. ಅಂದ್ರೆ ಪರ್ಸನ್, ಇಮಿಲ್ ಮತ್ತೆ 36 ಇಟ್ಸ್ ಆಬ್ಜೆಕ್ಟ್. ಆಬ್ಜೆಕ್ಟ್ಸ್ ಕಮ್ಸ್ ಅಂಡರ್ ದ ಕ್ಲಾಸ್. ಐ ಆಮ್ ರೆಫರಿಂಗ್ ಇಟ್ ಟು ಸೆಲ್ಫ್. ಅಂದ್ರೆ ಈ ನೇಮು ಮತ್ತೆ ಏಜು ಇದಕ್ಕೆ ಬಿಲಾಂಗ್ ಆಗಿದೆ. ಈ ಸೆಲ್ಫ್ ಕೀವರ್ಡ್ ಕೊಟ್ರೆ ಇದಕ್ಕೆ ಬಿಲಾಂಗ್ ಆಗಿದೆ ಅಂತ ಹೇಳುತ್ತೆ. ದಟ್ಸ್ ವೈ ಸೆಲ್ಫ್ ಯೂಸ್ಡ್. ಸೆಲ್ಫ್ ನ ಯೂಸ್ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ವಿ ಆರ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಕಾಲಿಂಗ್. ನಾವು ಫಂಕ್ಷನ್ ಬರಿಬೇಕಾದ್ರೆ ಈಗ ಒಂದು ಫಂಕ್ಷನ್ ಇತ್ತು, ಕನ್ಸಿಡರ್ def add of two number that is a comma b ಅಂತ ಇತ್ತು. ಇಟ್ ಈಸ್ ರಿಟರ್ನಿಂಗ್ a ಪ್ಲಸ್ b ಅಂತ ಏನೋ ಬರೀತಾ ಇತ್ತು ಅಂತ ಅನ್ಕೊಳ್ಳಿ. ಏನೋ ಕೋಡ್ ಇದೆ, ತಲೆ ಕೆಡಿಸ್ಕೊಬೇಡಿ. a ಪ್ಲಸ್ b ಅಂತ ಇದೆ. ನಾನು ಇದನ್ನ ಎಕ್ಸ್ಪ್ಲಿಸಿಟ್ ಆಗಿ ಕಾಲ್ ಮಾಡಬೇಕಿತ್ತು. ಇಲ್ಲಿ ಐ ನೀಡ್ ಟು ಎಕ್ಸ್ಪ್ಲಿಸಿಟ್ಲಿ ಕಾಲ್ ದಿಸ್ ಟು ಎಕ್ಸಿಕ್ಯೂಟ್ ದಿಸ್ ಸ್ಟೇಟ್ಮೆಂಟ್. ಬಟ್ ನಾವು init ಯೂಸ್ ಮಾಡಿದಾಗ ವಿ ಡೋಂಟ್ ನೀಡ್ ಟು ಎಕ್ಸ್ಪ್ಲಿಸಿಟ್ಲಿ ಕಾಲ್ ದಿಸ್. ನಾವು ಎಕ್ಸ್ಪ್ಲಿಸಿಟ್ ಆಗಿ ಕಾಲ್ ಮಾಡೋದ ಅವಶ್ಯಕತೆ ಇಲ್ಲ. ಪೈಥಾನ್ ಡೂಯಿಂಗ್ ಇಟ್ ಫಾರ್ ourselves. ಒನ್ ಸೆಕೆಂಡ್. ಪೈಥಾನ್ ಡೂಯಿಂಗ್ ಇಟ್ ಫಾರ್ ourselves. ಇಲ್ಲಿ ನಾನು ನೋಡಿ init ಅಂತ ಏನು ಕರಿತಾ ಇದ್ದೀನ, ಮತ್ತೆ ಹಿಂಗೆ ಕರ್ಸರ್ ಅಲ್ಲಿಗೆ ಹೋಯ್ತು. This is with a self keyword. This person of email 36 considering this, ಇದು ಬಂದ್ಬಿಟ್ಟು ಇದಕ್ಕೆ ಮತ್ತೆ ಇದಕ್ಕೆ ಬಿಲಾಂಗ್ ಆಗುತ್ತೆ. ಸೊ ದಟ್ ಐ ಆಮ್ ಯೂಸಿಂಗ್ ದ ವರ್ಡ್ ಸೆಲ್ಫ್. init ಬಂದ್ಬಿಟ್ಟು ಕ್ಲಾಸ್ ಇನಿಷಿಯೇಟ್ ಆಗ್ತಿದ್ದಂಗೆ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಕ್ಲಾಸ್ ಇನಿಷಿಯೇಟ್ ಆಗ್ತಿದ್ದಂಗೆ ಎಕ್ಸಿಕ್ಯೂಟ್ ಆಗುತ್ತೆ. ದಟ್ಸ್ ವಾಟ್ init. ಸೆಲ್ಫ್ ಬಂದ್ಬಿಟ್ಟು ಈ ಆಬ್ಜೆಕ್ಟ್ ಇದಕ್ಕೆ ಬಿಲಾಂಗ್ ಆಗುತ್ತೆ. ಆಬ್ಜೆಕ್ಟ್ ಇದು ಆಬ್ಜೆಕ್ಟ್ ಇದು ಇದಕ್ಕೆ ಬಿಲಾಂಗ್ ಆಗುತ್ತೆ, ನೇಮ್ ಮತ್ತೆ ದಟ್ಸ್ ಅಬೌಟ್ init ಮತ್ತೆ ಸೆಲ್ಫ್. ಈಗ ನಾವು init ಟು ಸೆಲ್ಫ್ ಅಲ್ಲಿ ಕಪಲ್ ಆಫ್ ಎಕ್ಸಾಂಪಲ್ ನ ನೋಡಬೇಕು ಅಂದ್ರೆ ಐ ಶೋ ಯು. ಇದು ಕಾಂಪ್ಲಿಕೇಟ್ ಎಕ್ಸಾಂಪಲ್ ನಿಮಗೆ. ಇದು ನಾನೀಗ ಜಸ್ಟ್ ತೋರಿಸಿದ್ದು ಸಿಂಪಲ್ ಎಕ್ಸಾಂಪಲ್ ಇಂದ ಹೋಗೋಣ. ಕ್ಲಾಸ್ ಸ್ಟೂಡೆಂಟ್ ಫೈನ್, ಇದರ ಒಳಗಡೆ ಡೆಫಿನೇಷನ್ init. Along with that I need to write s is equals to, idondu assign, this is object. In the object I am calling the class that is student and I am passing the value called anu. ಇಷ್ಟು ಲೈನ್ ಇದೆಲ್ಲ ಸ್ಟೂಡೆಂಟ್ ಅನು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಇಟ್ ಈಸ್ ಕನ್ಸಿಡರಿಂಗ್ ದ ನೇಮ್ ಬಿಲಾಂಗ್ಸ್ ಟು ದಿಸ್. ದಟ್ಸ್ ವೈ ಐ ಡಿಕ್ಲೇರ್ ಇಟ್ as self. ಹಂಗಾರೆ init ಯಾಕೆ? ವೆನ್ ಎವರ್ ಯು ಇನಿಷಿಯೇಟ್ ದ ಕ್ಲಾಸ್ init ಎಕ್ಸಿಕ್ಯೂಟ್ ಅಟ್ ಫಸ್ಟ್. ಆಯ್ತು. ಈಗ ನಾನು ಸೆಲ್ಫ್ನ ಇದಕ್ಕೆ ಅಸೈನ್ ಮಾಡಿದ್ಮೇಲೆ ಅಂದ್ರೆ ಸ್ಟೂಡೆಂಟ್ ಅನುನ ನೇಮ್ ಅಂತ ಕನ್ಸಿಡರ್ ಮಾಡಿದೆ ಬೈ ಯೂಸಿಂಗ್ ಸೆಲ್ಫ್. ಅಂದ್ರೆ ಸೆಲ್ಫ್ ಒಳಗಡೆ ಇದೆ ಅಂತ ತಾನೆ ಅದರ್ಥ. ಸೊ ಅದಕ್ಕೋಸ್ಕರ ಸೆಲ್ಫ್ ಡಾಟ್ ನೇಮ್, ಇಲ್ಲಿ ಏನನ್ನ ರಿಸೀವ್ ಮಾಡಿದಿರೋ ನೇಮು, ಐ ಆಮ್ ಅಸೈನಿಂಗ್ ದ ನೇಮ್ ವಾಟ್ ಎವರ್ ಯು ಆರ್ ರಿಸೀವಿಂಗ್ ಇಟ್. ನೋಡಿ ಇದು ರಿಸೀವ್ ಮಾಡ್ತಾ ಇದ್ರಲ್ಲ ಅದು ನೇಮಿಗೆ ಅಸೈನ್ ಆಗ್ತದೆ. ಆಫ್ಟರ್ ದಟ್ ಲೈನ್ ನಂಬರ್ 155 ಅಲ್ಲಿ ಎಸ್ ಡಾಟ್ ನೋಡಿ ಯಾವುದಕ್ಕೆ ಅಸೈನ್ ಮಾಡಿದ್ವಿ, ನೇಮಿಗೆ ಅಸೈನ್ ಮಾಡಿದ್ವಿ. ಐ ಆಮ್ ಜಸ್ಟ್ ಪ್ರಿಂಟಿಂಗ್ ಇಟ್. ಅಲ್ಲಿ ಎಕ್ಸ್ಪ್ಲೇನ್, ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಇದು, ಐ ನೋ ದ್ಯಾಟ್. ನಾನು ಇದನ್ನು ಫಸ್ಟ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಏನಿಷ್ಟೆಲ್ಲ ಸಿಂಪಲ್ ಒಂದು ಫಂಕ್ಷನಲ್ಲಿ ಬರಿಬೋದಲ್ಲ ಅಂತ ಕೇಳ್ಬೋದು ನೀವು ಕ್ವಶನ್. ಕ್ಯಾನ್ ಬಿ ರಿಟರ್ನ್ ಫಂಕ್ಷನಲ್ಲಿ ಬರಿಬೋದು, ಬರೆಯೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ. ಈಗ ಒಂದೊಂದು ಹೈಯರ್ ಫಂಕ್ಷನ್ಗೆ ಹೋಗ್ತಿದ್ದಂಗೆ ಕ್ಲಾಸ್ ಬಂದ್ಬಿಟ್ಟು ರೀಡಬಿಲಿಟಿ ಬಹಳ ಯೂಸ್ ಮಾಡ್ತೀವಿ. ರೀಡಬಿಲಿಟಿ ಇನ್ ಸೆನ್ಸ್ ಕೋಡ್ ಯೂಸೇಜು ಬಹಳ ಯೂಸ್ ಮಾಡ್ತೀವಿ. ಸೊ ಇನ್ ದ್ಯಾಟ್ ಕೇಸ್ ವಿ ವಿಲ್ ಗೋಯಿಂಗ್ ಟು ಯೂಸ್ ದ ಕ್ಲಾಸ್. ಫಂಕ್ಷನ್ ಯೂಸ್ ಮಾಡಿ ಬರೆಯೋಕ್ಕಾಗೋದಿಲ್ಲ, ಬರಿಬೋದು, ಯಾಕೆ ಬರೆಯೋಕ್ಕಾಗಲ್ಲ. ಬಟ್
ಅಪ್ಗ್ರೇಡೆಡ್ ವರ್ಷನ್. ಇದು ಬಂದ್ಬಿಟ್ಟು ಆಬ್ಜೆಕ್ಟ್ ಹೇಳ್ತಾರೆ, ಆಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಆಬ್ಜೆಕ್ಟ್ ಕ್ಲಾಸ್. ನಿಮಗೆ ಇನಿಟ್ ಅರ್ಥ ಆಯ್ತು, ಸೆಲ್ಫ್ ಅರ್ಥ ಆಯ್ತು. ನಾನು 151 ಲೈನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಬಿಕಾಸ್ 150. ಹಲೋ ಹಲೋ ನಾಗಸ್ವತಿ, ಆರ್ ಯು ಆಸ್ಕಿಂಗ್ ಸಮಥಿಂಗ್? ಓಕೆ ಫೈನ್. Sorry. ಓಕೆ ಫೈನ್. ಇಲ್ಲಿ ನಾನು ಲೈನ್ ನಂಬರ್ 151 ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯು ನೋ ದಟ್ ಇನ್ ಇಟ್ ವೆನ್ ಎವರ್ ದ ಕ್ಲಾಸ್ ಡಿಕ್ಲೇರ್ ಮಾಡ್ತೀವಿ ಅಂದರೆ ಇಟ್ಸ್ ದ ಫಸ್ಟ್ ಸ್ಟೇಟ್ಮೆಂಟ್ ಟು ಎಕ್ಸಿಕ್ಯೂಟ್. ಓಕೆ, ದಟ್ಸ್ ಫೈನ್. ಸೆಲ್ಫ್ ಬಂದ್ಬಿಟ್ಟು ಆಸ್ ಲೈನ್ ನಂಬರ್ 154 saying that the student Anu belongs to the name, so that self is the must keyword to assign the Anu name. Assign the Anu to the name. ಸೊ ಅದಕ್ಕೋಸ್ಕರ ಇಲ್ಲಿ ರಿಸೀವ್ ಮಾಡೋದಕ್ಕೆ ಒಬ್ರು ಇರಬೇಕಲ್ವಾ, ದಟ್ಸ್ ವಾಟ್ ಅನು. ಈಗ ಸೆಲ್ಫ್ ಹೋಗಿದೆ, ಐ ಆಮ್ ಕನ್ಸಿಡರಿಂಗ್ ದ ಸ್ಟೂಡೆಂಟ್ ಅನುನ ನಾನು ಸೆಲ್ಫಿಗೆ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂದರೆ ಅದರ ಒಳಗಡೆ ಇರಬೇಕು ತಾನೆ ನೇಮ್. ಸೊ ಸೆಲ್ಫ್ ಡಾಟ್ ನೇಮ್ ಐ ಆಮ್ ಅಸೈನಿಂಗ್ ಅನು ಟು ದಸ್. ಸೊ ಈಗ ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ ಅಂದರೆ ಪ್ರಿಂಟ್ ಆಫ್ ಎಸ್ ಡಾಟ್ ನೇಮ್. ಎಸ್ ಅಂದರೆ ಇಲ್ಲಿ ಅಸೈನ್ ಆಗಿರೋ ವೇರಿಯೇಬಲ್ ಡಾಟ್ ನೇಮ್. ಜಾಸ್ತಿ ತಲೆ ಕೆಡಿಸ್ಕೊಬಿಡಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಥಿಂಗ್ ಮಚ್ ಅಥವಾ ಕಾಂಪ್ಲಿಕೇಟೆಡ್ ಇಲ್ಲ, ಇದು ಬಹಳ ಸಿಂಪಲ್ ಆಗಿದೆ. ಹಂಗಾದ್ರೆ ಹಿಂಗೆ, ಹಿಂಗಾದ್ರೆ ಹಿಂಗೆ, ಅದನ್ನ ಸ್ವಲ್ಪ ಸೈಡಿಗೆ ಇಡಿ. ಸ್ಟಾರ್ಟಿಂಗ್ ಉಪ್ಸ್ನ ಕಲಿಬೇಕಾದ್ರೆ ಐ ನೋ ಮೆನಿ ಕ್ವಶನ್ಸ್ ಬರ್ತಿದ್ದಾವೆ ನಿಮಗೆ, ಐ ನೋ ದಟ್. ಕೀಪ್ ದ್ಯಾಟ್ ಅಸೈಡ್. ಇವಾಗ ನೀವು ಅದನ್ನೆಲ್ಲ ಕ್ವಶನ್ಗೆ ಆನ್ಸರ್ ಕೇಳ್ಕೊಂತ ಕೂರ್ತೀನಿ ಅಂದರೆ ನಿಮಗೆ ಬೇಸಿಕ್ ಅರ್ಥ ಆಗುತ್ತಿಲ್ಲ. ಫಸ್ಟು ಎಕ್ಸಾಂಪಲ್ ಬೈ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಒನ್, ಐ ಆಮ್ ಡಿಕ್ಲೇರಿಂಗ್ ಅ ಕ್ಲಾಸ್ ಕಾಲ್ಡ್ ಮೊಬೈಲ್. ಒಂದು ಮೊಬೈಲ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನೀವೇನೋದ ಇನಿಟ್ ಗೊತ್ತಿದೆ, ಸೆಲ್ಫ್ ಗೊತ್ತಿದೆ. ಇಲ್ಲಿ ಬ್ರ್ಯಾಂಡು ಮತ್ತು ಪ್ರೈಸ್ ಅಂತ ಎರಡು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದೆ. ಡಿಕ್ಲೇರ್ ಮಾಡಬೇಕು ಅಂದರೆ ಫಸ್ಟು ಕ್ಲಾಸ್ ಏನು? ಮೊಬೈಲ್. ಇದು ಆಬ್ಜೆಕ್ಟು. ಐ ಆಮ್ ರೆಫರಿಂಗ್ ಟು ದ ಕ್ಲಾಸ್ ಮೊಬೈಲ್. ಅದರಲ್ಲಿ ಸ್ಯಾಮ್ಸಂಗ್ ಅಂತ ಒಂದು ಡಿಕ್ಲೇರ್ ಮಾಡಿ, ದಟ್ ಇಸ್ ಬ್ರ್ಯಾಂಡ್ ಆ್ಯಂಡ್ ದ ಪ್ರೈಸ್ ಇಸ್ 20,000. ನಾನು ಹೇಳಿದೆ, ಇಫ್ ಯು ವಾಂಟ್ ಟು ಅಸೈನ್ ದಸ್ ಬ್ರ್ಯಾಂಡ್ ಟು ದಿಸ್ ಸೆಲ್ಫ್ ಡಾಟ್, ಬಿಕಾಸ್ ಇಟ್ ಈಸ್ ಕನ್ಸಿಡರಿಂಗ್ ದ ಮೊಬೈಲ್ ಕಂಪ್ಲೀಟ್ ದಿಸ್ ಬಿಲಾಂಗ್ಸ್ ಟು ಅವೆರಡು ವೇರಿಯೇಬಲ್ಗೆ, ದಟ್ಸ್ ವೈ ಸೆಲ್ಫ್ ಡಾಟ್ ಬ್ರ್ಯಾಂಡ್ ಇಸ್ ಈಕ್ವಲ್ ಟು ಐ ಆಮ್ ಆ್ಯಕ್ಚುಲಿ ಅಸೈನಿಂಗ್ ಇಟ್. ಸೆಲ್ಫ್ ಡಾಟ್ ಪ್ರೈಸ್ ಇಸ್ ಈಕ್ವಲ್ಸ್ ಟು ಪ್ರೈಸ್, ಅಸೈನಿಂಗ್ ಇಟ್. ಐ ಆಮ್ ಜಸ್ಟ್ ಪ್ರಿಂಟಿಂಗ್ ಇಟ್ ಔಟ್. ಹೆಂಗೆ ಪ್ರಿಂಟ್ ಮಾಡೋದು? ಇಲ್ಲಿ ಏನು ಅಸೈನ್ ಮಾಡಿರ್ತೀರ ವೇರಿಯೇಬಲ್ನ, ಎಮ್ ಡಾಟ್ ಬ್ರ್ಯಾಂಡ್, ಎಮ್ ಡಾಟ್ ಪ್ರೈಸ್. ಹಂಗಾದ್ರೆ ಈಗ ನನಗೆ ಔಟ್ಪುಟ್ ಬರಬೇಕಾಗಿರೋದು ಸ್ಯಾಮ್ಸಂಗ್ ಮತ್ತು ಅದರ ಪ್ರೈಸ್ದು ಬರಬೇಕು. ಸ್ಯಾಮ್ಸಂಗ್ ಬರ್ತಾ ಇದೆ, ಪ್ರೈಸ್ದು ಬರ್ತಾ ಇದೆ. ನಾನು ಹೇಳೋದ್ನಲ್ಲ, ಕ್ಯಾನ್ ಬಿ ರಿಟನ್ ಇನ್ ಫಂಕ್ಷನಲ್ಲೂ ಬರೀಬೋದು. ಫಂಕ್ಷನಲ್ಲಿ ಬರೆಯೋಕ್ಕಾಗಲ್ಲ ಅಂತ ಇಲ್ಲ, ಡೆಫಿನೆಟ್ಲಿ ಯು ಕ್ಯಾನ್ ಏಬಲ್ ಟು ರೈಟ್ ಇಟ್ ಇನ್ ಫಂಕ್ಷನ್. ಸೊ ದಟ್ಸ್ ಅಬೌಟ್ ಬೇಸಿಕ್ ಆಫ್ ಓಪ್ಸ್. ಅಂದರೆ ಈಗ ಓಪ್ಸ್ದು ಬೇಸಿಕ್ ನೋಡಿದ್ರೆ ಹಿಂಗೆ ಒಂದು ಆಬ್ಜೆಕ್ಟ್ನ ಕರೆಯೋದಾಗಿರ್ಬೋದು ಅಥವಾ ಹಿಂಗೆ ರೆಫರ್ ಮಾಡೋದು ಅಂತ ನೋಡಿದ್ರೆ, ಈಗ ಒಂದು ಸಿಂಪಲ್ ಕೋಡ್ ಬರೀತೀನಿ ನೋಡಿ, ನಿಮಗಿದು ಅರ್ಥ ಆಗುತ್ತೆ ಇಫ್ ಐ ಆಮ್ ನಾಟ್ ರಾಂಗ್. ಅಲ್ಲಿ ಯಾರೊಬ್ರು ಕೇಳಿದ್ರು ರಿಟರ್ನ್ ಆಗಲ್ವಾ ಅಂತ. ಲುಕ್ ಅಟ್ ದಿಸ್ ಇಸ್ ದ ಎಕ್ಸಾಂಪಲ್. ಒಂದು ಕ್ಲಾಸ್ ಮ್ಯಾಥ್ ಅಂತ ಬರಿತಾ ಇದ್ದೀನಿ. ನೀವು ಇದು ಬರೆದ ಕೂಡಲೇ ನೋಡಿ, ಐ ಆಮ್ ರೆಫರಿಂಗ್ ಟು ದಿಸ್ ಆಬ್ಜೆಕ್ಟ್. ಆಸ್ ಐ ಆಮ್ ರೆಫರಿಂಗ್ ಟು ದಿಸ್ ಆಬ್ಜೆಕ್ಟ್, ಐ ಆಮ್ ಕನ್ಸಿಡರಿಂಗ್ ಇಟ್ ಆಸ್ ಅಸೈನಿಂಗ್ ಇಟ್ ದ ಎಮ್. ಸೊ ಇಲ್ಲಿ ಎಮ್ ಡಾಟ್ ಪ್ರಿಂಟ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಏನು ಮಾಡಿದೆ, ದಿಸ್ ಇಸ್ ದ ನಾರ್ಮಲ್ ಫಂಕ್ಷನ್, ವಿ ನೋ ದಟ್. ಬಟ್ ಇಲ್ಲಿ ನಾನು ಸೆಲ್ಫ್ ಅನ್ನೋ ಈ ಮ್ಯಾಥ್ ಅನ್ನೋದನ್ನ ಕಂಪ್ಲೀಟ್ಲಿ ಸೆಲ್ಫ್ ಅನ್ನೋದಕ್ಕೆ ಇದು ಮಾಡ್ತಿದ್ದೀನಿ. ದಟ್ ವಾಟ್ ಡಸ್ ಇಟ್ ಡೂ? ಇಟ್ ಡಸ್ ಮಲ್ಟಿಪ್ಲೈ ಎಕ್ಸ್ ಇಂಟು ಎಕ್ಸ್. ಇಲ್ಲ ಅದನ್ನೇ ಮಾಡ್ತಾ ಇರೋದು. ಇಲ್ಲಿ ಎಮ್ ಡಾಟ್ ಸ್ಕ್ವೇರ್ ಇದೊಂದು ಫಂಕ್ಷನ್, ಇನ್ ಬಿಲ್ಟ್ ಫಂಕ್ಷನ್ ಸ್ಕ್ವೇರ್ ಅಂತ ಹೇಳೋದು. ಐ ಆಮ್ ಡೂಯಿಂಗ್ ದಟ್. ನಾನು ಇದನ್ನ ಮಾಡ್ತಾ ಇದ್ದೀನಿ. ಈಗ ಆನ್ಸರ್ ಬಂದ್ಬಿಟ್ಟು 25 ಬಂತು. ಹೆಂಗೆ 25 ಬಂತು ನೋಡಿ. ಇಲ್ಲಿ ಸ್ಕ್ವೇರ್ ಅಂತ ಹೋದ ತಕ್ಷಣ ನನಗೆ ಇಲ್ಲಿಗೆ ಹೋಗ್ತಾ ಇದೆ. ಇದು ಏನ್ ಮಾಡುತ್ತೆ? ಇದು ಐ ಆಮ್ ಸೆಂಡಿಂಗ್ 5, ಇಟ್ ಈಸ್ ಜಸ್ಟ್ ಮಲ್ಟಿಪ್ಲೈಯಿಂಗ್ ಇಟ್. ಆಸ್ ಐ ಆಮ್ ಮಲ್ಟಿಪ್ಲೈಯಿಂಗ್ ಇಟ್,
So it is doing x into x, that is 5 into 5, that is 25. This is one of the example ಕ್ಲಾಸ್ ಮತ್ತೆ ಆಬ್ಜೆಕ್ಟ್ ನ ಹೆಂಗೆ ಕ್ರಿಯೇಟ್ ಮಾಡೋದು, ಹೆಂಗೆ ಡಿಫೈನ್ ಮಾಡೋದು. ನಿಮಗೆ ಗೊತ್ತಿದೆ ಸ್ಕ್ವೇರ್ ಆಫ್ ಎನಿ ಟು ನಂಬರ್ನ ಈ ಫಂಕ್ಷನ್ ಅಲ್ಲೂ ಬರೀಬಹುದು. ಸೊ ಈಗ ಮೇನ್ ಪಾಪ್ಯುಲರ್ ಫಂಕ್ಷನ್ಗಳಿಗೆ ಹೋಗೋಣ. ಪಾಪ್ಯುಲರ್ ಫಂಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಇನ್ನೊಂದೆರಡು ಮೂರು ಎಕ್ಸಾಂಪಲ್ ತೋರಿಸಿದ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ಯು. ಐ ಥಿಂಕ್ ನಿಮಗೂ ಕೂಡ ಈಸಿ ಆಗುತ್ತೆ. ಐ ಥಿಂಕ್ ಆಲ್ಮೋಸ್ಟ್ ನಿಮಗೆ ಇದು ಈ ಸಿಂಟ್ಯಾಕ್ಸ್ ಥರ ಅರ್ಥ ಆಗಿದೆ, ಇವೆಲ್ಲ ಸಿಂಟ್ಯಾಕ್ಸ್ ಅರ್ಥ ಆಗಿದೆ. ಒಂದು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ಥಿಂಕ್ ಇಟ್ಸ್ ಅ ಡಿಫಿಕಲ್ಟ್ ಟೈಪ್. ಈ ಸಿಂಟ್ಯಾಕ್ಸು ಅರ್ಥ ಆಗಿದೆ. ಒಂದು ಕ್ಲಾಸ್ ಹೆಂಗೆ ಡಿಫೈನ್ ಮಾಡೋದು, ಒಂದು ಆಬ್ಜೆಕ್ಟ್ ಹೆಂಗೆ ಡಿಫೈನ್ ಮಾಡೋದು, ಒಂದು ಸೆಲ್ಫ್ ಹೆಂಗೆ ಮತ್ತೆ ಇನಿಟ್ ಹೆಂಗೆ ಅಂತ ಅರ್ಥ ಆಗಿದೆ. ವಿ ವಿಲ್ ಗೆಟ್ ಇನ್ ಟು ಲಿಟಲ್ ಬಿಟ್. ಇದರಲ್ಲಿ ಮೇನ್ ಆಗಿ ಇನ್ಹೆರಿಟೆನ್ಸ್ ಅಂತ ಬರುತ್ತೆ. ಅದು ಉಪ್ಸಲ್ಲಿ ನೋಡಿ. ಇನ್ಹೆರಿಟೆನ್ಸ್ ಅಂದ್ರೆ ಏನಂದ್ರೆ ಹೆಸರಲ್ಲೇ ಇದೆ. ಈಗ ನಾವು ಕಾಮನ್ ಆಗಿ ಯೂಸ್ ಮಾಡ್ತಾ ಇರೋದು ವರ್ಡ್, ಈ ಜೀನ್ಸು ಅವ್ರ ತಾತೆಯಿಂದ ಇನ್ಹೆರಿಟ್ ಆಗಿದೆ, ಅವ್ರ ಅಪ್ಪಯಿಂದ ಇನ್ಹೆರಿಟ್ ಆಗಿದೆ. ದ ಸೇಮ್ ವರ್ಕ್ಸ್ ಗುಡ್. ಅಲ್ಲೇನಿದೆಯೋ ಇದು ಅಲ್ಲೇ ಅದೇ ತರ ವರ್ಕ್ ಆಗುತ್ತೆ. ಬಟ್ ಇದು ಕೋಡಿಂಗ್ ಅಲ್ಲಿ ವರ್ಕ್ ಆಗುತ್ತೆ. ಏನಿದು ಕೋಡಿಂಗ್ ಅಂದ್ರೆ ಇಲ್ಲಿ ಒಂದು ಪೇರೆಂಟ್ ಅಂತ ಬರುತ್ತೆ, ಒಂದು ಚೈಲ್ಡ್ ಅಂತ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ದ ಸೇಮ್ ವೇ ಹೌ ಬಯಾಲಜಿ ವರ್ಕ್ಸ್ ಆಸ್ ಅ ಇನ್ಹೆರಿಟ್ ಪೇರೆಂಟು ಮತ್ತೆ ಚೈಲ್ಡ್ ಅಂತ. ಏನಿದು ಹೆಂಗೆ ಪೇರೆಂಟು ಮತ್ತೆ ಚೈಲ್ಡ್ ಅಂತ ಅಲ್ಲಿ ಎಕ್ಸ್ಪ್ಲೇನ್. ಓಕೆ, ಇಲ್ಲಿ ಎರಡು ಕ್ಲಾಸ್ ಬರೆದಿದ್ದಾರೆ. ಒಂದು ಕ್ಲಾಸ್ ವೆಹಿಕಲ್ ಅಂತ, ಇನ್ನೊಂದು ಕ್ಲಾಸ್ ಕಾರ್ ಅಂತ ಬರೆದಿದ್ದಾರೆ. ಇಟ್ ಈಸ್ ಡೂಯಿಂಗ್ ಸಮಥಿಂಗ್. ಅದು ಬಿಟ್ಟಾಕಿ. ಇದು ನಿಮಗೆ ಗೊತ್ತಿದೆ. ಇಟ್ಸ್ ಅ ನಾನ್ ಫಂಕ್ಷನ್. ನಿಮ್ಗೆ ಇಷ್ಟೊತ್ತು ಕಲ್ತಿದ್ದೀರ. ಒಂದು ಕ್ಲಾಸು, ಅಲ್ಲಿ ವೆಹಿಕಲ್ ಅಂತ ಹೆಸರನ್ನ ನೇಮ್ ಮಾಡ್ತಾ ಇದ್ದಾನೆ. ಒಂದು ಫಂಕ್ಷನ್ನು, ಸ್ಟಾರ್ಟ್ ಫಂಕ್ಷನ್ನು. ಆಸ್ ಐ ಆಮ್ ಸೆಂಡಿಂಗ್ ನಥಿಂಗ್, ದ ಸೆಲ್ಫ್ ಇಸ್ ಅ ಮಸ್ಟ್, ಬಿಕಾಸ್ ನಾನು ಕಳಿಸ್ತಾ ಇದ್ದೀನಿ ಅದನ್ನು, ಬಿಕಾಸ್ ದಟ್ಸ್ ಆಬ್ಜೆಕ್ಟ್. ಒಂದು ಪ್ರಿಂಟ್ ಮಾಡ್ತಾ ಇದ್ದೀನಿ ವೆಹಿಕಲ್ ಸ್ಟಾರ್ಟ್ ಅಂತ. ನೋಡಿ, ಇನ್ನೊಂದು ಕ್ಲಾಸ್ನ ಡಿಫೈನ್ ಮಾಡ್ತಾ ಇದ್ದೀನಿ, ಕಾರ್ ಅಂತ. ಬಟ್ inside the class I am sending the class name of a previous one. This is what inheritance ಅಂದ್ರೆ. ಮೇಲಗಡೆ ಏನಿದೆ ಹೋಲ್ಡ್ಸ್ ಗುಡ್, ಇಲ್ಲಿ ಏನಿದೆ ಇದಕ್ಕೂ ಬರುತ್ತೆ ಅಂತ ಅರ್ಥ. ಈಗ ಇನ್ಹೆರಿಟ್ ಅಂದ್ರೆ ಈ ಕನ್ಸಿಡರ್ ಒಬ್ರು ಹೈಟ್ ಬೆಳೆದಿದ್ರು, ಅವ್ರ ಫ್ಯಾಮಿಲಿ, ಅವ್ರ ತಾತ ಹೈಟ್ ಇದ್ರು, ಮೊಮ್ಮಗ ಹೈಟ್ ಇದ್ದಾನೆ, ಅವ್ರ ತಾತನಿಂದ ಇನ್ಹೆರಿಟ್ ಆಗ್ಬಿಟ್ಟಿದ್ದಾನಪ್ಪ ಅಂತ ಹೇಳ್ತಾರೆ. That's what this is the original ಅಥವಾ ಪೇರೆಂಟ್. ದಿಸ್ ಇಸ್ ದ ಚೈಲ್ಡ್. ಇದು ಚೈಲ್ಡ್. ಇದು ಚೈಲ್ಡ್ ಅಲ್ಲಿ ಪೇರೆಂಟ್ ಇಂದು ಒಂದು ಜೀನ್ ಬಂದಿದೆ. ಏನು ಜೀನು? ವೆಹಿಕಲ್. ಯಾವುದು? ಕಂಪ್ಲೀಟ್ ದ ಕ್ಲಾಸ್. ಇದು ಬಂದ್ಬಿಟ್ಟು ಇನ್ಹೆರಿಟ್ ಆಯ್ತು. ಇನ್ಹೆರಿಟ್ ಆಯ್ತು. ನೆಕ್ಸ್ಟ್ ವಾಟ್? ಸೊ ಇಲ್ಲಿ ನಮಗೆ ಗೊತ್ತಿದೆ, ಐ ನೀಡ್ ಟು ಡಿಫೈನ್ ಆಬ್ಜೆಕ್ಟ್ನ ಡಿಫೈನ್. ನೋಡಿ, ನಾನು ಇಲ್ಲಿ ವೆಹಿಕಲ್ ಅಂತ ಮಾಡ್ತಾ ಇಲ್ಲ. ಇಲ್ಲಿ ನಾನು ಲಾಸ್ಟ್ ಪ್ರೋಗ್ರಾಮ್ ಅಲ್ಲೆಲ್ಲ ನೋಡಿದ್ವಿ, ಇಲ್ಲಿ ಪರ್ಸನ್ ಅಂತ ಇತ್ತು, ನಾನು ಪರ್ಸನ್ನ ಇದನ್ನ ಮಾಡ್ತಾ ಇದ್ದೆ, ಆ ಆಬ್ಜೆಕ್ಟ್. ಬಟ್ ಇಲ್ಲಿ ನಾನು ಸೆಕೆಂಡ್ ಕ್ಲಾಸ್ನ ಇದನ್ನ ಮಾಡ್ತಾ ಇದ್ದೀನಿ, ಬಿಕಾಸ್ ಆಸ್ ಇಟ್ ಈಸ್ ರೆಫರಿಂಗ್ ಟು ದ parent, it is understood that even if I don't call the vehicle, it is understood the car class will go into catch or ತಗೊಂಡ್ಬರುತ್ತೆ ಇದರಲ್ಲಿ ಏನಿದೆ, ಬಿಕಾಸ್ ಐ ಆಮ್ ಪಾಸಿಂಗ್ ದ ವೆಹಿಕಲ್ ಕ್ಲಾಸ್. ಸೊ ಕ್ಲಾಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ನೋಡಿ, ಕ್ಲಾಸ್ ಸಿ ಡಾಟ್ ಸ್ಟಾರ್ಟ್. ಇದು ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ ನಾನು. ಈಗ ಹಂಗಾರೆ ಎಕ್ಸಿಕ್ಯೂಟ್ ಮಾಡೋಣ, ನಿಮ್ಗೆ ತೋರಿಸ್ತೀನಿ. ಇಟ್ ವಿಲ್ ಬಿ ಗುಡ್. ವೆಹಿಕಲ್ ಸ್ಟಾರ್ಟೆಡ್. ನೋಡಿ, ಆಸ್ ಇಟ್ ಈಸ್ ರೆಫರಿಂಗ್ ಟು ದ ಪ್ರೀವಿಯಸ್ ಒನ್, ಅಂದರೆ ಪ್ರೀವಿಯಸ್ ಕ್ಲಾಸ್ನ ರೆಫರ್ ಮಾಡ್ತಾ ಇದೆ. ಸಿ ಡಾಟ್ ಸ್ಟಾರ್ಟ್ ಅನ್ನೋದು ಕರಿತಾ ಇದೆ. ಇಟ್ಸ್ ಅ ಮೆಥಡ್. ಯಾವುದನ್ನು ಕರಿತಾ ಇದೆ? ವೆಹಿಕಲ್. ದಿಸ್ ಇಸ್ ವಾಟ್ ಇನ್ಹೆರಿಟೆನ್ಸ್. ಐ ವಿಲ್ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್ ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ಇನ್ಹೆರಿಟೆನ್ಸ್ಗೆ. ರಾಜೇಶ್,
ವಿನಾಯಕ್ ಇನ್ನಿಟ್ ಈ ಕೀವರ್ಡ್ ಯೂಸ್ ಮಾಡೋದ್ ಬೇಕಾಗಿಲ್ವಾ ವಿನಾಯಕ್ ಇಲ್ಲಿ? ಎಲ್ಲಿ ಎಲ್ಲಿ ಡೆಫ್ ಇನ್ನಿಟ್ ಅಂತ ಆಫ್ಟರ್ ಡಿಫೈನಿಂಗ್ ದಿ ಕ್ಲಾಸ್ ಓಕೆ ರೋ ನಂಬರ್ ಲೈನ್ ನಂಬರ್ 185. ಗೊತ್ತಾಯ್ತು. ಸಿ ನಾನು ಅವಾಗಲೇ ಹೇಳಿದೆ, ದ ಪೈಥಾನ್ ವಿಲ್ ಡೂ ಇಟ್ ಫಾರ್ ಆರ್ ಸೆಲ್ಫ್ ವೆನ್ ಐ ಯೂಸ್ ಅ ಇನಿಟ್. ನಾನು ಇನಿಟ್ನ ಯೂಸ್ ಮಾಡಿದ್ದೀನಿ ಅಂದರೆ ಪೈಥಾನ್ ವಿಲ್ ಡೂ ಇಟ್ ಫಾರ್ ಆರ್ ಸೆಲ್ಫ್. ಇಲ್ಲ ನಾನು ಎಕ್ಸ್ಟರ್ನಲಿ ಡಿಫೈನ್ ಮಾಡ್ತೀನಿ ಅಂದರೆ ವಿ ಕ್ಯಾನ್ ಡಿಫೈನ್ ಇಟ್. ನಾವು ಡಿಫೈನ್ ಅನ್ನ ಮಾಡ್ಬೋದು ವಿತೌಟ್ ಯೂಸಿಂಗ್ ದ ಇನಿಟ್. ಕಾಮನ್ ಆಗಿ ಯೂಸ್ ಮಾಡ್ತಾರೆ. ದಟ್ಸ್ ವೈ ಐ ಆಮ್ ಶೋಯಿಂಗ್ ಯು ಬೋತ್. ನಾನು ಎರಡನ್ನೂ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಇನಿಟ್ ನೀವು ಕ್ವಶನ್ ರೈಸ್ ಮಾಡಿದ್ದು ಒಳ್ಳೇದಾಯ್ತು, ಬಿಕಾಸ್ ಈಗ ಒಂದ್ಸರಿ ಗೊತ್ತಾಗಿರಲ್ಲ, ಇನಿಟ್ ಒಂದ್ಸರಿ ಬರ್ದಿದ್ದೀನಿ ಒಂದ್ಸರಿ ಬರ್ದಿಲ್ಲ ಅಂತ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಇನಿಟ್ ಕ್ಯಾನ್ ಬಿ ಯೂಸ್ಡ್ ಅಂಡ್ ಕೆನಾಟ್ ಬಿ ಯೂಸ್ಡ್, ಎರಡೂ ಕಡೆ ಮಾಡ್ಬೋದು. ಯೂಸು ಮಾಡ್ಬೋದು, ಯೂಸ್ ಮಾಡ್ದೇನೂ ಇರ್ಬೋದು. ಬಟ್ ನಾವು ಯೂಸ್ ಮಾಡ್ದೇನೆ ಇದ್ದಾಗ ನೀವು ನೋಡ್ಬೋದು ಇಲ್ಲಿ ನಾನು ಯೂಸ್ ಮಾಡಿಲ್ಲ, ನಾನು ಇದನ್ನ ಎಕ್ಸ್ಪ್ಲಿಸಿಟ್ಲಿ ಇವಾಗ ಎಕ್ಸ್ಪ್ಲೈನ್ ಮಾಡಿ ನೋಡಿ. ಎಕ್ಸ್ಪ್ಲಿಸಿಟ್ಲಿ ಕಾಲ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಅನ್ನೋದನ್ನ. ಸೊ ನಾನು ಈ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ ಎಕ್ಸ್ಪ್ಲಿಸಿಟ್ಲಿ. ಸೊ ನಾನೇನಾರ ಇನಿಟ್ ಮಾಡಿದ್ರೆ ಯು ಡೋಂಟ್ ನೀಡ್ ಟು ಡೂ ದಟ್. ಹಿಂಗೆ ಯು ಡೋಂಟ್ ನೀಡ್ ಟು ಡೂ ದಟ್ ಅಂದ್ರೆ ಅಲ್ಲಿ ಪೇಸ್ಟ್ ದ ಸೇಮ್ ನಿಮಗೊಂದು ಮಾಡ್ತೀನಿ ನೋಡಿ. ಇಲ್ಲಿ ನಾನಿಲ್ಲಿ ಆಮ್ ಐ ಕಾಲಿಂಗ್ ದ ಫಂಕ್ಷನ್? ಅಂದ್ರೆ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಫಂಕ್ಷನ್ ಕಾಲ್ ಮಾಡ್ತಾನೆ ಇಲ್ಲ, ಕ್ಲಾಸ್ನ ರೆಫರ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಕ್ಲಾಸ್, ಅದರಲ್ಲಿ ನೇಮ್ ಮತ್ತೆ ಏಜ್ ಇದೆ. ಸೊ ಇಲ್ಲಿ ನಾನು ನೋಡಿ ಐ ಆಮ್ ಕಾಲಿಂಗ್ ದ ಫಂಕ್ಷನ್, ಇದು ನಾನು ಎಕ್ಸ್ಪ್ಲಿಸಿಟ್ಲಿ ಮಾಡ್ತಾ ಇರೋದು. ಬಟ್ ಇಲ್ಲಿ ಐ ಆಮ್ ನಾಟ್ ಡೂಯಿಂಗ್ ದಟ್. ಸೊ init is a best practice. You don't need to explicitly call it. The Python do it for ನಿಮಗೋಸ್ಕರ ಪೈಥಾನ್ ಮಾಡುತ್ತೆ, ಸಿಂಪಲ್ ಆಗಿ ಹೇಳಬೇಕು ಅಂತ. ಫೈನ್, ಓಕೆ. ಒನ್ ಸೆಕೆಂಡ್, ವೇರ್ ವಾಸ್ ಐ? ಓಕೆ, ನಾನು ಇನ್ನೊಂದು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಅಂತ. ಇಲ್ಲಿ ನಾನು ನೋಡಿ ಇನಿಟ್ನ ಕರಿತಾ ಇದ್ದೀನಿ, ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ ಪರ್ಸನ್ ಅಂತ. ಅದರಲ್ಲಿ ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮ್ ಇದೆ, ಮತ್ತು ಇಟ್ ಈಸ್ ಪ್ರಿಂಟಿಂಗ್ ಸಮಥಿಂಗ್, ರೈಟ್? ಈಗ ನಾನೊಂದು ಚೈಲ್ಡ್ ಕ್ಲಾಸ್ನ ಕ್ರಿಯೇಟ್ ಮಾಡ್ತೇನೆ. ದಿಸ್ ಇಸ್ ದ ಪೇರೆಂಟ್ ಅಂತ ಅನ್ಕೊಳ್ಳಿ, ಇದು ಪೇರೆಂಟು. ಚೈಲ್ಡ್ನ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನಮಗೆ ಚೈಲ್ಡ್ನ ಡಿಕ್ಲೇರ್ ಮಾಡಬೇಕಾದ್ರೆ ಪ್ರೀವಿಯಸ್ ಕ್ಲಾಸ್ ನೇಮ್ ಇರಬೇಕು. ಸೊ ಪ್ರೀವಿಯಸ್ ಕ್ಲಾಸ್ ನೇಮ್ ಇದೆ. ಈಗ ನಾನೇನು ಮಾಡ್ತೀನಿ ಅಂದರೆ ಐ ನೀಡ್ ಟು ಸೆಂಡ್, ಇಲ್ಲಿದೆ ಅಲ್ಲ, ಓಕೆ, ಎಕ್ಸ್ ವ್ಯಾಲ್ಯೂ, ಎಕ್ಸ್ ಇಸ್ ಈಕ್ವಲ್ಸ್ ಟು ಪರ್ಸನ್. ನೋಡಿ, ಪರ್ಸನ್ ಜಾನ್ ಮತ್ತೆ ಡೋನ ಕಳಿಸ್ತಾ ಇದೆ. ಸೊ ನೀವು ಇನ್ಹೆರಿಟೆನ್ಸ್ ಅಂದ್ರೆ ಮೇನ್ ಆಗಿ ಅರ್ಥ ಏನ್ ಮಾಡ್ಕೋಬೇಕು ಅಂದ್ರೆ, ಒಂದು ಪೇರೆಂಟ್ ಇರುತ್ತೆ, ಒಂದು ಚೈಲ್ಡ್ ಇರುತ್ತೆ. ಚೈಲ್ಡ್ಗೆ ಏನ್ ಮಾಡ್ತಾನೆ ಅವ್ನು ಇನ್ಹೆರಿಟ್ ಮಾಡಬೇಕು ಅಂದ್ರೆ ಪೇರೆಂಟ್ನ ಕಾಲ್ ಮಾಡಬೇಕು, ಪೇರೆಂಟ್ನ ಒಂದ್ಸರಿ ಕರಿಬೇಕು. ನೋಡಿ ಪೇರೆಂಟ್ನ ಒಂದ್ಸರಿ ಕರಿಬೇಕು, ಕರಿತಾ ಇದ್ದಾನೆ ಒಂದ್ಸರಿ ಪೇರೆಂಟ್ಸ್ನ. ಸೊ ಪೇರೆಂಟ್ಸ್ನ ಕರೆದ ತಕ್ಷಣ ಇದ್ರ ಒಳಗಿರೋ ಏನೇನಿದಾವೆ ಎಲ್ಲದೂ ಕೂಡ ಹೋಲ್ಡ್ಸ್ ಗುಡ್ ಟು ದ ಕರೆಂಟ್ ಕ್ಲಾಸ್. ನೀವು ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಇದೇನಕ್ಕೆ ರಿಯಲಿ ಯೂಸ್ ಆಗುತ್ತಾ ಇದು? ಹೌದು, ಯೂಸ್ ಆಗುತ್ತೆ. ಹೆಂಗೆ ಯೂಸ್ ಆಗುತ್ತೆ ನೋಡಿ. ಈಗ ನೀವೊಂದು ಇದು ಓಕೆ ಫಂಕ್ಷನಲ್ಲಿ ಯೂಸ್ ಆಗುತ್ತೆ ನೋಡೋಣ. ಈಗ ಒಂದು ಫಂಕ್ಷನ್ ಬರೆದಿರ್ತೀರಾ, ಕನ್ಸಿಡರ್ ಆಫ್ ಅಡಿಷನ್ ಆಫ್ 2 ನಂಬರ್. ಇನ್ನೊಂದು ಫಂಕ್ಷನ್ ಬರೀತೀರಾ, ಸಬ್ಟ್ರಾಕ್ಷನ್ ಆಫ್ 2 ನಂಬರ್. And you have one code. What does it do? It has to get the two data from a user, and it has to multiply and subtract. I need to call the addition function first and the subtraction function first. So keep this is other side. ಈಗ ನಾನು ಕ್ಲಾಸ್ ಡಿಫೈನ್ ಮಾಡ್ತೀನಿ. ಆ ಕ್ಲಾಸ್ ಒಳಗಡೆ ನಾನು
ಅಡಿಷನ್ನು ಸಬ್ಟ್ರಾಕ್ಷನ್ ಎರಡು ಮಾಡ್ತೀನಿ. Instead of calling that function one time for addition, one time for subtraction, I'm calling the class directly so that whatever there inside that class, I'll get it. So this what inheritance. Simple ಆಗಿ ಹೇಳಬೇಕು ಅಂತ. ಸೊ ದ ನೆಕ್ಸ್ಟ್ ಬಂದುಬಿಟ್ಟು ವೇಟ್ ಇದಾಯ್ತು, ಇನ್ಹೆರಿಟೆನ್ಸ್ ಆಯಿತು. ಅಂದರೆ ನಾವೀಗ ಪೇರೆಂಟ್ ಇರೋದು ಚೈಲ್ಡಿಗೆ ಬರುತ್ತೆ ಆ ಥರ. ಪಾಲಿಮಾರ್ಫಿಸಮ್ ಇದೆಲ್ಲ ನೀವು ಬಯಾಲಜಿ ಟರ್ಮ್ ರಿಲೇಟಬಲ್ ಇದೆ. ಏನಿದು ಪಾಲಿ ಅಂದರೆ ಮೆನಿ, ಮಾರ್ಫ್ ಅಂದರೆ ಟ್ರಾನ್ಸ್ಫಾರ್ಮ್, ಮೆನಿ ಅಥವಾ ಮೆನಿ ಟ್ರಾನ್ಸ್ಫಾರ್ಮೇಷನ್, ಬಹಳಷ್ಟು ಟ್ರಾನ್ಸ್ಫಾರ್ಮ್ ಆಗುತ್ತೆ. ಕಾಮನ್ ಆಗಿ ಓಕೆ ಮೆಟಾಮಾರ್ಫೋಸಿಸ್ ಅಂತ ಕೇಳಿರ್ತೀರ, ಮೆಟಾಮಾರ್ಫೋಸಿಸ್ ಅಂತ. ಮಾರ್ಫ್ ಅಂದರೆ ಟ್ರಾನ್ಸ್ಫಾರ್ಮ್ ಅಂತ ಸಿಂಪಲ್ ಆಗಿ. ಏನು ಮಾಡುತ್ತೆ, ಒಂದು ಇಂಟರ್ಫೇಸು ಮೆನಿ ಇಂಪ್ಲಿಮೆಂಟೇಷನ್, ಮೆಥಡ್ ನೇಮ್ ಸೇಮ್ ಇರಬಹುದು ಆದರೆ ಅದರ ಬಿಹೇವಿಯರ್ ಚೇಂಜ್ ಇರುತ್ತೆ. ಏನಿದು ಮೆಥಡ್ ನೇಮ್ ಸೇಮ್ ಇರಬಹುದು ಅದರ ಬಿಹೇವಿಯರ್ ಚೇಂಜ್ ಇರೋದು, ವಾಟ್ ಡಸ್ ಇಟ್ ಮೀನ್ಸ್? ಸೊ ಕನ್ಸಿಡರ್ this is the metamorphosis example, sorry polymorphism example. ನೋಡ್ಬೋದು ಇಲ್ಲಿ ಐ ಆಮ್ ಡಿಫೈನಿಂಗ್ ಎ ಕ್ಲಾಸ್ ಕಾಲ್ಡ್ ಬರ್ಡ್ ಒಳಗಡೆ ಒಂದು ಫಂಕ್ಷನ್ ಬರೆದಿದ್ದೀನಿ ಸೌಂಡ್ ಅಂತ. ಸೆಲ್ಫ್ ಫೈನ್, ಬರ್ಡ್ ಸೌಂಡ್ ಅಂತ ಕೊಡ್ತಾ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಸೌಂಡ್ ಅನ್ನೋದು ಫಂಕ್ಷನ್ ನೇಮ್. ಓಕೆ ಫೈನ್, ಐ ಅಂಡರ್ಸ್ಟ್ಯಾಂಡ್. ದ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ನ ಡಿಫೈನ್ ಮಾಡ್ತೇನೆ ಕ್ರೋ ಅಂತ. ಅದರ ಒಳಗಡೆ ಐ ಆಮ್ ಕಾಲಿಂಗ್ ದ ಪ್ರೀವಿಯಸ್ ಕ್ಲಾಸ್ ಅಪ್ ಟು ಹಿಯರ್, ದಿಸ್ ಇಸ್ ಇನ್ಹೆರಿಟೆನ್ಸ್. ಬ್ಯಾಟ್ ಸೆಕೆಂಡ್ ಲೈನಲ್ಲಿ ನೋಡಿ, ಇಲ್ಲೂ ಕೂಡ ಸೌಂಡ್ ಇದೆ ಫಂಕ್ಷನ್ನು, ಇಲ್ಲೂ ಕೂಡ ಸೌಂಡ್ ಇದೆ ಫಂಕ್ಷನ್. ಈ ಸೌಂಡ್ ಒಳಗಡೆ ಏನ್ ಮಾಡುತ್ತೆ ಅಂದ್ರೆ ಬರ್ಡ್ ಸೌಂಡ್ ಅಂತ ಕೊಡ್ತೀನಿ. ಇಲ್ಲಿ ಬಂದ್ಬಿಟ್ಟು ಕ್ರೋ ಸೌಂಡ್, ಕಾವ್ ಅನ್ನೋ ಒಂದು ಕೊಡ್ತೀನಿ. ಈ ಒಂದು ನಮಗೆ ಫಂಕ್ಷನ್ ಸೇಮ್ ಇದ್ರೂ ಕೂಡ ವಿ ಆರ್ ಗೆಟಿಂಗ್ ಅ ಡಿಫ್ರೆಂಟ್ ಔಟ್ಪುಟ್. ನಮಗೆ ಬೇರೆ ಬೇರೆ ಔಟ್ಪುಟ್ ಬರ್ತಾ ಇದೆ. ಫಸ್ಟ್ ವಿ ನೀಡ್ ಟು ಡೂ ಇನ್ಹೆರಿಟೆನ್ಸ್ ಅಂದ್ರೆ ನಮಗೆ ಗೊತ್ತಿದೆ. ಅಲಾಂಗ್ ವಿತ್ ದಟ್ ಪಾಲಿಮಾರ್ಫಿಸಮ್ ಅಂದರೆ ಸೌಂಡನ್ನ ಅಲ್ಲಿ ಬರ್ಡ್ ಸೌಂಡ್ ಅಂತ ಕೊಡ್ತೀನಿ, ಇನ್ನೊಂದನ್ನ ಕಾವ್ ಅಂತ ಕೊಡ್ತೀನಿ. ಏನಕ್ಕಿದು ರಿಯಲಿ ಎಲ್ಲಿ ಯೂಸ್ ಆಗುತ್ತೆ ಇದು? ಕನ್ಸಿಡರ್, ಈಗ ಒಂದು ಔಟ್ಪುಟ್, ಒಂದು ಫಂಕ್ಷನ್ ಬರ್ದಿರ್ತೀರ, ಆ ಫಂಕ್ಷನ್ ಬಂದ್ಬಿಟ್ಟು ಫಂಕ್ಷನ್ ನೇಮ್ ಕಾಲ್ಡ್ ABC ಅಂತ ಬರ್ದಿರ್ತೀರ. ವಿತ್ ಡಸ್ ಅದೇನ್ ಮಾಡುತ್ತೆ ಅಂದ್ರೆ ಒಂದು 10 ವ್ಯಾಲ್ಯೂ ತಗೊಂಡು ಆವ್ರೇಜ್ ಮಾಡ್ತಾ ಇರುತ್ತೆ. ದಟ್ ಪಾಸ್ ಟು ದ ಒನ್ ಡೌನ್ ಸ್ಟ್ರೀಮ್ ಅಪ್ಲಿಕೇಶನ್. ಓಕೆ, ದಟ್ಸ್ ವರ್ಕಿಂಗ್ ವೆಲ್. ಬಟ್ ನ್ಯೂ ಕೇಸ್ ಆ್ಯಡ್ ಆಗುತ್ತೆ. ಆವ್ರೇಜ್ ಬದಲು ಮೀನ್ ತೆಗಿಬೇಕು, ಬಟ್ ಆವ್ರೇಜು ಬೇಕು ನನಗೆ. ಬಟ್ ದ ಫಂಕ್ಷನ್ ನೇಮ್ ಶುಡ್ ಆಲ್ಸೋ ಬಿ ದ ಸೇಮ್, ಬಿಕಾಸ್ ನಾನು ಡೌನ್ ಸ್ಟ್ರೀಮಲ್ಲಿ ಇದನ್ನೇ ಬರೆದಿರ್ತೀನಿ. ಮತ್ತು ನಾನು ಅಲ್ಲೋಗಿ ಫಂಕ್ಷನ್ ನೇಮ್ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ದ್ಯಾಟ್ ಅಲ್ಲಿ ಇದನ್ನ ಪಾಲಿಮಾರ್ಫಿಸಮ್ ಯೂಸ್ ಮಾಡಿದ್ರೆ, ಆಸ್ ಐ ಆಮ್ ರೈಟಿಂಗ್ ಟು ಫಂಕ್ಷನ್ ವಿಚ್ ಡಸ್ ಆವ್ರೇಜ್, ವಿಚ್ ಡಸ್ ಸಮೇಷನ್, ರೈಟ್ ಹೇಳಿದ್ ನಾನು? ಓಕೆ, ಸಮೇಷನ್. ಸೊ ಇಲ್ಲಿ ನೋಡಿ, ಒಂದು ಬಂದ್ಬಿಟ್ಟು ಆವ್ರೇಜಿಗೆ ಹೋಗ್ತಾ ಇದೆ, ಒಂದು ಬಂದ್ಬಿಟ್ಟು ಸಮೇಷನ್ಗೆ ಹೋಗ್ತಾ ಇದೆ. ಹೌ ಕ್ಯಾನ್ ಐ ಡೂ ದಟ್ ಇನ್ ಅ ಫಂಕ್ಷನ್? ಫಂಕ್ಷನಲ್ಲಿ ಮಾಡೋಕ್ಕಾಗಲ್ಲ ಇದನ್ನ. ಫಂಕ್ಷನಲ್ಲಿ ಮಾಡಬೇಕಂದ್ರೆ 2 ಡಿಫ್ರೆಂಟ್ ಫಂಕ್ಷನ್ ನೇಮ್ ಇರಬೇಕು. 2 ಡಿಫ್ರೆಂಟ್ ಫಂಕ್ಷನ್ ನೇಮ್ ಇತ್ತು ಅಂದರೆ ಡೌನ್ ಸ್ಟ್ರೀಮ್ ಅಪ್ಲಿಕೇಶನ್ಗೆ ಎಲ್ಲ ಚೇಂಜ್ ಮಾಡ್ಕೊಂತ ಕೂರ್ಬೇಕು. ನಾಟ್ ಪಾಸಿಬಲ್ ಅಂತ ಅಲ್ಲ, ಪಾಸಿಬಲ್ ಇದೆ. ಸೊ ಇನ್ಸ್ಟೆಡ್ ಆಫ್ ದಟ್ ವಿ ಕ್ಯಾನ್ ಯೂಸ್ ಪಾಲಿಮಾರ್ಫಿಸಮ್. ಇಟ್ ಡಸ್ 2 ಥಿಂಗ್ಸ್. ಹಂಗಾದ್ರೆ ಬರೀ ಎರಡಷ್ಟೇ ಡಿಫೈನ್ ಮಾಡೋಕೆ, ಬೇಜಾನ್ ಡಿಫೈನ್ ಮಾಡ್ಬೋದು. ಇಲ್ಲಿ ಎರಡನ್ನ ಎಕ್ಸಾಂಪಲ್ನ ಕೊಟ್ಟಿರೋದು. ಇಫ್ ಐ ಎಕ್ಸಿಕ್ಯೂಟ್ ಕಾವ್ ಅಂತ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ನೋಡಿ, ನಾನು ಕರೀತಾ ಇರೋದು ಡೈರೆಕ್ಟ್ ಆಗಿ ಕ್ಲಾಸ್. ಇದನ್ನ ನಾನು
ಕ್ಲಾಸ್ನ ಕರೆದು ನನಗೆ ಔಟ್ಪುಟ್ ಬರ್ತಾ ಇದೆ. ಓಕೆ, 1 ಸೆಕೆಂಡ್. ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೂಡ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಅಡ್ವಾನ್ಸ್ ಎಕ್ಸಾಂಪಲ್ ಕೂಡ ತೋರಿಸ್ತೀನಿ. ಸ್ವಲ್ಪ ನಿಮ್ಗೆ ಇದೇ ಆಗ್ಬೋದು ಕೋಡು ಜಾಸ್ತಿ ಅಂತ, ದಟ್ಸ್ ಫೈನ್. ಹಾಯ್ ವಿನಾಯಕ್. ಮಧುಕರ್ ಹೇಳಿ. ಹಲೋ, ಮಧುಕರ್ ಕೇಳಿಸ್ತಾ ಇಲ್ವಾ? ಇಲ್ಲಿ ಸಿ ಇಸ್ ಈಕ್ವಲ್ಸ್ ಟು ಕ್ರೌ ಕಾಲ್ ಮಾಡಿದ್ರಲ್ಲ, ಅಲ್ಲಿ ಕೇಳಿಸ್ತಾ ಇದೆ. ನಿಮ್ಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಹೇಳಿ. ಹಲೋ, ಕೇಳಿಸ್ತಾ ಇಲ್ವಾ? ನಾನು ಇಸ್ ಮೈ ವಾಯ್ಸ್ ನಾಟ್ ಆಡಿಬಲ್? ಸಿ ಇಸ್ ಈಕ್ವಲ್ಸ್ ಟು ಕ್ರೌ ಕಾಲ್ ಮಾಡಿದ್ರಲ್ಲ. ಇಲ್ಲ, ನಿಮ್ಗೆ ಕೇಳಿಸ್ತಾ ಇದೆ, ಆಡಿಬಲ್ ಇದೆ. ಬರ್ಡ್ ಕಾಲ್ ಮಾಡಿದ್ರೆ ಆ ಬರ್ಡ್ ಸೌಂಡ್ ಪ್ರಿಂಟ್ ಆಗತ್ತಾ? ನೋಡಿ, ಟ್ರೈ ಮಾಡಿ ಒಂದ್ಸರಿ. 248th ಲೈನ್ ನಲ್ಲಿ ಕನ್ಸಿಡರ್ ಒಂದು ಆಬ್ಜೆಕ್ಟ್ ಕ್ರಿಯೇಟ್. ಓಕೆ, ಲೆಟ್ಸ್ ಸಿ ಏನ್ ಬರುತ್ತೆ ಅಂತ. Why it is not printing both as I am calling? ಎರಡನ್ನೂ ಕರಿತಾ ಇದ್ದೀನಿ ನೋಡಿ. ಫಸ್ಟ್ ಕ್ರೋ ಕರೆದೆ ಮತ್ತೆ ಬರ್ಡ್ ಕರೆದೆ. ಕ್ರೋ ಕರೆದಾಗ ನನಗೆ ಕಾವ್ ಅಂತ ಬಂತು, ಆಸ್ ಇಟ್ ಈಸ್ ಡೈರೆಕ್ಟ್ಲಿ ರೆಫರಿಂಗ್ ಟು ದ ಕ್ರೋ ಕ್ಲಾಸ್. ಇಲ್ಲಿ ಬರ್ಡ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಹಂಗಾರೆ ಬರ್ಡ್ ಕ್ಲಾಸ್ ಹೋದ ತಕ್ಷಣನೇ ಇಲ್ಲಿ ನನಗೆ ಯಾಕೆ ಬರ್ತಾ ಇಲ್ಲ ಎರಡು ಔಟ್ಪುಟ್? ಕಾವ್ ಅಂತ ಯಾಕೆ ಬರ್ತಾ ಇಲ್ಲ, ಅಥವಾ ಬರ್ಡ್ ಸೌಂಡ್ ಅಂತ ಯಾಕೆ ಬರ್ತಾ ಇಲ್ಲ? ಇಲ್ಲಿ ನೋಡಿ, ಇಲ್ಲಿ ನೀವು ಇದನ್ನ ಕ್ರೋ ಅಂತ ಕರಿತಾ ಇದ್ರ. ಈ ಕ್ರೋ ಅಂತ ಕರೆದ್ರೆ ಎಲ್ಲಿಗೆ ಹೋಗ್ತಾ ಇದೆ? ಇದು ಬಂದ್ಬಿಟ್ಟು ಸೂಪರ್ ಕ್ಲಾಸ್, ಬೇರೆ ಅಂದ್ರೆ ಅದ್ರ ಹೈಯರ್ ಕ್ಲಾಸ್ಗೆ ಹೋಗ್ತಾ ಇದೆ. ಹೈಯರ್ ಕ್ಲಾಸ್ ಒಳಗಡೆ ಯಾವ್ದಿರೋದು ಏನೋ ಬರ್ಡ್ ಸೌಂಡ್ ಅಂತ. ಬಟ್ ಹಂಗಾರೆ ಕಾವ್ ಅಂತ ಪ್ರಿಂಟ್ ಆಗ್ತಾ ಇಲ್ಲ. ಇದು ಸೇಮ್ ಫಂಕ್ಷನ್. ಇದು ಸೌಂಡ್ ಅನ್ನೋದೇ ಇದಕ್ಕೂ ಬರೋದು, ಸೌಂಡ್ ಅನ್ನೋದು ಇದಕ್ಕೆ ಬರೋದು. ಎರಡು ಸೇಮ್ ಫಂಕ್ಷನ್ ಸೇಮ್ ಆಗಿದ್ರೆ ಎರಡು ಔಟ್ಪುಟ್ ಬರೋದಿಲ್ಲ. ಇಟ್ ವಿಲ್ ಅಲೈಕ್ ಒನ್ ಔಟ್ಪುಟ್ ಬರ್ತಾ ಇದೆ. ಸೊ ವೆನೆವರ್ ಯು ಕಾಲ್ ಕ್ರೌ, it is referring to the class which is above, that is bird class. A bird class ಅಲ್ಲಿ we have one print statement called bird sound, so that we are getting the bird sound. If you start working on this, you will get lot of doubt. ನಾನು ಸ್ಟಾರ್ಟಿಂಗ್ ಹೇಳಿದೆ ನಿಮಗೆ ಬಹಳಷ್ಟು ಡೌಟ್ಗಳು ಬರ್ತಾ ಇರುತ್ತೆ ಅಂತ. ನೋಡಿ, ಇದು ಅದಕ್ಕೆ ಸ್ವಲ್ಪ ಕೋಡ್ ಹೆವಿ ಇದೆ, ಅರ್ಥ ಆಗುತ್ತಾ ಅಂತ. ನೋಡಿ, ಒಂದು ಕಾರು, ಒಂದು ಹೈ ಲೆವೆಲ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಿಕಾಸ್ ಐ ನೀಡ್ ಟು ಕವರ್ ಒನ್ ಮೋರ್ ಟಾಪಿಕ್ ಅಷ್ಟೇ. ಒಂದೊಂದು ಟಾಪಿಕ್ನ ಕವರ್ ಮಾಡಬೇಕು. ಒಂದು ಕಾರು, ಓಕೆ, ಅದರ ಒಳಗಡೆ ಒಂದು ಫಂಕ್ಷನ್ ಇದೆ ಮೂವ್ ಅಂತ, ಫೈನ್. ಇದು ಇಟ್ ಡಸ್ ಒನ್ ಟಾಸ್ಕ್. ಓಕೆ, ವಿ ಹ್ಯಾವ್ ಒನ್ ಮೋರ್, ದಟ್ ಈಸ್ ಬೋಟ್. ಬ್ರ್ಯಾಂಡು ಮತ್ತು ಮಾಡೆಲ್ ನೇಮ್ ಸೇಮ್ ಇದೆ ನೋಡಿ, ಏನು ಡಿಫ್ರೆಂಟ್ ಇಲ್ಲ. ಫಂಕ್ಷನ್ನು ಕೂಡ ಸೇಮ್ ಇದೆ ನೋಡಿ, ಫಂಕ್ಷನ್ ಕೂಡ ಸೇಮ್ ಇದೆ. ಬಟ್ ಇಲ್ಲಿ ಪ್ರಿಂಟ್ ಬಂದ್ಬಿಟ್ಟು ಸೇಲ್ ಅಂತ ಇದೆ. ಎಸ್ ಸೇಲ್ಸ್, ಫೈನ್. ಏನು ಚೇಂಜ್ ಮಾಡ್ತಾ ಇಲ್ಲ, ಸಿಂಪಲ್ ಆಗಿ ಪ್ರಿಂಟ್ ಅಷ್ಟೇ ಚೇಂಜ್ ಮಾಡ್ತಾ ಇರೋದು. ಇಲ್ಲಿ ಬಂದ್ಬಿಟ್ಟು ಕ್ಲಾಸ್ ಇದೆ, ಇಲ್ಲಿ ಬಂದ್ಬಿಟ್ಟು ಕ್ಲಾಸ್ ಇದೆ, ಪ್ಲೇನ್ ಇದೆ ಕ್ಲಾಸ್. ಫಸ್ಟ್ ಬಂದ್ಬಿಟ್ಟು ಕಾರ್ ಇತ್ತು, ಬೋಟ್ ಇತ್ತು, ಪ್ಲೇನ್, ಫ್ಲೈ ಅಂತ ಇದೆ. ದೀಸ್ ಆರ್ ದ ಆಬ್ಜೆಕ್ಟ್ಸ್, ನಮಗೆ ಗೊತ್ತಿದೆ ಆಬ್ಜೆಕ್ಟ್ಸ್ ಅಂತ. ಕಾರ್ ಕ್ಲಾಸ್ನ ಕರೆದೆ, ಕಾರ್ ಕ್ಲಾಸಿಗೆ ಎರಡು ಬೇಕು ಇನ್ಪುಟ್ಟು, ಬ್ರ್ಯಾಂಡು ಮತ್ತೆ ಮಾಡಲ್. ಫಾರ್ಡು, ಮುಸ್ಟ್ಯಾಂಗು, ಐಬಿಜಾ, ಟೊರಿಂಗ್ 20, ಏನಾಯ್ತು ಬೋಯಿಂಗ್ 724 ಅಂತ ಇದೆ. ಇಲ್ಲಿ ಫಾರ್ ಲೂಪ್ ಹಾಕಿದ್ದಾನೆ, ನೋಡೋಣ ಏನ್ ಬರುತ್ತೆ ಅಂತ. ಏನಕ್ಕೆ ಫಾರ್ ಲೂಪ್ ಹಾಕಿದ್ದಾನೆ? ಫಸ್ಟ್ ಕ್ವಶನ್. ನಾವು ಪ್ರೀವಿಯಸ್ ಇದರಲ್ಲಿ ನೋಡಿದ್ವಿ, ಸಮ್ಮಲ್ಲಿ ನೋಡಿದ್ವಿ. ನಾನು ಇಲ್ಲಿ ಫಾರ್ ಲೂಪ್ ಹಾಕಿಲ್ಲ, ನಮಗೆ ಅದಕ್ಕೋಸ್ಕರನೇ ಒಂದು ಔಟ್ಪುಟ್ ಬರ್ತಾ ಇತ್ತು. ವೈ? ಬಿಕಾಸ್ ಇಟ್ ಈಸ್ ಡೈರೆಕ್ಟ್ಲಿ ರೆಫರಿಂಗ್ ಟು ದ ಒನ್ ಫಂಕ್ಷನ್. ಇಲ್ಲಿ ಫಾರ್ ಲೂಪ್ ಯಾಕೆ ಹಾಕಿದಾರಪ್ಪ ಅಂದರೆ, ನಾನು ಏನಾರ ಒಂದನ್ನು ರೆಫರ್ ಮಾಡಿದೆ ಅಂದರೆ ನಮಗೆ ಔಟ್ಪುಟ್ ಎಲ್ಲದೂ ಬರೋದಿಲ್ಲ. ಫಾರ್ ಎಕ್ಸ್ ನಿಮಗೆ ಗೊತ್ತಿದೆ, ಜಸ್ಟ್ ಅ ವೇರಿಯೇಬಲ್ ಅಂತ. ಯಾವ್ಯಾವ್ದು ಒಳಗಡೆ ಹೋಗ್ಬೇಕು, ಯಾವ್ಯಾವ್ದಿದೆ, ಕಾರು, ಬೋಟು,
ಪ್ಲೇನು, ಮೂವ್ ಅನ್ನೋದು ನೋಡಿ ಎಲ್ಲದರಲ್ಲೂ ಇದೆ. ಒಂದು ಡ್ರೈವು, ಒಂದು ಸೇಲು, ಒಂದು ಫ್ಲೈ. ಡ್ರೈವು, ಸೇಲು, ಫ್ಲೈ. ಸೊ ನಿಮಗಿದು ಹೆವಿ ಅನಿಸ್ಬೋದು, ಏನು ಇಲ್ಲ ಕೊಡಲಿ, ಜಸ್ಟ್ ಸಿಂಪಲ್ ಅಷ್ಟೇ, ಎಲ್ಲ ಸೇಮ್ ಇದೆ, ಪ್ರಿಂಟ್ ಮಾತ್ರ ಚೇಂಜ್ ಆಗ್ತಾ ಇದೆ. ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಮತ್ತೆ ಫಂಕ್ಷನ್ ಸೇಮ್ ಇದೆ. ವೈ? ಬಿಕಾಸ್ ಇಟ್ಸ್ ಅ ಪಾಲಿಮಾರ್ಫಿಸಮ್, ಬಟ್ ವಿ ಆರ್ ಗೆಟಿಂಗ್ ಎ ಡಿಫ್ರೆಂಟ್ ಔಟ್ಪುಟ್ ಡಿಫ್ರೆಂಟ್ ಬರ್ತಾ ಇದೆ. ದಸ್ ಇಸ್ ವಾಟ್ ಪಾಲಿಮಾರ್ಫಿಸಮ್. ಇನ್ನೊಂದಿದೆ ಎನ್ಕ್ಯಾಪ್ಸುಲೇಷನ್. ಸಿಂಪಲ್ ಆಗಿ ಎನ್ಕ್ಯಾಪ್ಸುಲೇಷನ್ ಅಂದ್ರೆ ಏನಕ್ಕೆ ಯೂಸ್ ಮಾಡ್ತಾರೆ? ಇದನ್ಬಿಟ್ಟು ಔಟರ್ ಶೆಲ್ ಅಂತ ಅನ್ಕೊಳ್ಳಿ. ಈಗ ಒಂದು ಟ್ಯಾಬ್ಲೆಟ್ ಇರುತ್ತಲ್ಲ, ಆ ಟ್ಯಾಬ್ಲೆಟ್ ಒಳಗಡೆ ಒಂದು ಈಗ ಹೌ ಡು ಐ ಎಕ್ಸ್ಪ್ಲೇನ್, ಟ್ಯಾಬ್ಲೆಟ್ ಬೇಡ, ಓಕೆ, ಒಂದು ಬಾಳೆಹಣ್ಣು ಅಂತ ತಗೊಳ್ಳಿ. ನೀವು ಬಾಳೆಹಣ್ಣನ್ನ ಬೈ ಮಾಡಿದಾಗ ಯು ನೀಡ್ ಟು ಪೀಲ್ ಇಟ್, ರೈಟ್? ದೆನ್ ಯು ವಿಲ್ ಗೋಯಿಂಗ್ ಟು ಗೆಟ್ ಅ ಫ್ರೂಟ್. ಅಂದ್ರೆ ಈ ಪೀಲ್ ಇದೆಯಲ್ಲ, ಸಿಪ್ಪೆ ಇದೆಯಲ್ಲ, ಅದು ಬಂದ್ಬಿಟ್ಟು ಹಣ್ಣಿಂದು ಮೇನಿಗೆ ಎನ್ಕ್ಯಾಪ್ಸುಲೇಷನ್ ಆಗಿದೆ, ಅಂದ್ರೆ ಪ್ರೊಟೆಕ್ಷನ್ ಮಾಡ್ತಾ ಇತ್ತು ಆ ಹಣ್ಣಿಗೆ. ಯು ಕ್ಯಾನ್ ಟೇಕ್ ಎನಿ ಫ್ರೂಟ್, ಯಾವ್ದಾದ್ರು ಫ್ರೂಟ್ ತಗೊಳ್ಳಿ. ಒಳಗಡೆ ಇರೋದು ಬಂದ್ಬಿಟ್ಟು ರಿಯಲ್, ಹೊರಗಡೆ ಇರೋದು ಬಂದ್ಬಿಟ್ಟು ಫಾಲ್ಸ್. ಎನ್ಕ್ಯಾಪ್ಸುಲೇಟ್, ನಾನೇನೋ ಒಂದು ಹಾಕಿರ್ತೀನಿ, ಸೊ ದಟ್ ಇನ್ನರ್ ಫ್ರೂಟ್ನ ಕ್ಯಾಚ್ ಮಾಡ್ತಾ ಇದೆ ಅಥವಾ ಪ್ರೊಟೆಕ್ಟ್ ಮಾಡ್ತಾ ಇದೆ. ಇಟ್ ಮೀನ್ಸ್ ಡೇಟಾನ ಕೀಪ್ ಮಾಡೋದಕ್ಕೆ ಒಂದು ಪ್ರೈವೇಟ್ ಪ್ರಾಪರ್ಟಿಗೆ ಇದನ್ನ ಯೂಸ್ ಮಾಡ್ತಾರೆ, ಪ್ರೈವೇಟ್ಗೆ ಯೂಸ್ ಮಾಡ್ತಾರೆ. ಹೆಂಗಾರೆ ಪ್ರೈವೇಟ್ಗೆ ಎಕ್ಸ್ಪ್ಲೇನ್ ಮಾಡೋದು? I'll give you one very simple example. ನೋಡಿ, ಓಕೆ, ಇದೇನಿದು ಎನ್ಕ್ಯಾಪ್ಸುಲೇಷನ್ ತರ ಇಲ್ವಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಅಲ್ಲಿ ನೀವು ನೋಡ್ಬೋದು, ಸೆಲ್ಫ್ ಡಾಟ್ ಆದ ಮೇಲೆ 2 ಅಂಡರ್ಸ್ಕೋರ್ ಕೊಟ್ಟಿದ್ದಾನೆ ಅಲ್ಲಿ. ದರ್ ಆರ್ ಮೀನಿಂಗ್ ಫಾರ್ 1 ಅಂಡರ್ಸ್ಕೋರ್ ಮತ್ತೆ 2 ಅಂಡರ್ಸ್ಕೋರ್. 2 ಅಂಡರ್ಸ್ಕೋರ್ಗೆ ಮತ್ತೆ 2 ಅಂಡರ್ಸ್ಕೋರ್ಗೆ ಡಿಫ್ರೆನ್ಸ್ ಇದೆ. ಇಲ್ಲಿ ಕೊಟ್ಟಿರೋದು ನಮಗೆ 2 ಅಂಡರ್ಸ್ಕೋರ್. ನಿಮ್ಗೆ ಹಂಗದು ಒಂದೇ ಲೈನ್ ತರ ಅನ್ಸುತ್ತೆ ನಿಮಗೆ, ಅದು ಒಂದೇ ಲೈನ್ ಅಲ್ಲ, ಇಟ್ ಹ್ಯಾಸ್ 2 ಲೈನ್ಸ್, 2 ಲೈನ್ ಇದಾವೆ. ನಾನು ಕರೆಕ್ಟಾಗಿರೋ ಕೋಡ್ ಇದೆ, ಎಲ್ಲೋ ಹೋಗ್ಬಿಟ್ಟಿದೆ. Okay, I'll get you the code. One second. Give me 1 second. Okay. I'll explain you 3 different scenarios. First ಇದಕ್ಕೆ ಹೋಗೋದು ಬೇಡ. ನೋಡಿ, ಈ ಕೋಡ್ ನಿಮ್ಗೆ ಗೊತ್ತಿದೆ. This is nothing but a simple code that ನೀವು ನೋಡ್ತಾ ಇದ್ರೆ ಕ್ಲಾಸ್ ಸ್ಟಾರ್ಟಿಂಗ್ ಇಂದ ಏನು ಡಿಫ್ರೆನ್ಸ್ ಇಲ್ಲ, ನೇಮ್ ಕಳಿಸ್ತಾ ಇದ್ದೀನಿ, ಫೈನ್. ಇದು ನಿಮಗೆ ಗೊತ್ತಿದೆ. ಇಫ್ ಯು ರನ್ ದಟ್ ಯು ವಿಲ್ ಗೆಟ್ ದ ವ್ಯಾಲ್ಯೂ ಕಾಲ್ಡ್ ಅಲೀಸ್ ಅಂತ ಬರುತ್ತೆ. ನೋಡಿ, ಫೈನ್, ಇದು ನಿಮಗೆ ಗೊತ್ತಿದೆ. ಇದು ನಾರ್ಮಲ್ ಸಿಂಪಲ್ ಕ್ಲಾಸ್ನ ಬರೆದಿರೋದು. ಈಗ ನಾನು ನೆಕ್ಸ್ಟ್ ಕ್ಲಾಸ್ನ ಬರೀತೀನಿ. ನೋಡಿ, ನೆಕ್ಸ್ಟ್ ಕ್ಲಾಸ್ನ ಬರೀಬೇಕಾದ್ರೆ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಒಂದು ಕ್ಲಾಸ್ ಕಂಪನಿ ಸೆಲ್ಫ್ ಆದ ಮೇಲೆ ಇಲ್ಲಿ ಡಾಟ್ ಕೊಟ್ಟು ಡೈರೆಕ್ಟ್ಲಿ ನನ್ನ ನೇಮ್ನ ಕೊಟ್ಟಿದೆ. ಫೈನ್. ವಾಟ್ ಐ ಆಮ್ ಡೂಯಿಂಗ್ ಹಿಯರ್, ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, ಇಲ್ಲಿ ನಾನು ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಅಂಡರ್ಸ್ಕೋರ್ನ ಕೊಡ್ತೀನಿ. ಏನಿದು ಅಂಡರ್ಸ್ಕೋರ್ ಅಂದರೆ, ವೆನ್ ಎವರ್ ಸಂಬಡಿ ಸಿ ದಿಸ್, ಈ ನನ್ನ ಕ್ಲಾಸನ್ನು ನೋಡಿದ್ರೆ ಈ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇದು ಇನ್ ಅ ಸಿಂಪಲ್ ವೇ, ಪ್ಲೀಸ್ ಡೋಂಟ್ ಟಚ್ ದಿಸ್ ಔಟ್ಸೈಡ್ ಆಫ್ ಅ ಕ್ಲಾಸ್. ಇದನ್ನ ಕ್ಲಾಸಿಂದ ಔಟ್ಸೈಡ್ ಮುಟ್ಟಬೇಡ. ಇಟ್ ಈಸ್ ಸಮಥಿಂಗ್ ಪ್ರೊಟೆಕ್ಟೆಡ್ ಡೇಟಾ. ಪ್ರೊಟೆಕ್ಟೆಡ್ ನಿಮ್ಗೇನು ಇದು ಕೊಡೋದಿಲ್ಲ, ಇಲ್ಲಿ ಮಾಸ್ಕ್ ಮಾಡೇನು ಔಟ್ಪುಟ್ ಕೊಡೋದಿಲ್ಲ, ಇಲ್ಲಿ ಪ್ರೊಟೆಕ್ಟೆಡ್ ಡೇಟಾ ಅಂತ. ಇಟ್ಸ್ ವೇ ಟು ಟೆಲ್ ದ ಕೋಡಿಂಗ್ ಅಥವಾ ಕೋಡರ್ಗೆ ಹೇಳೋದು, ವೆನ್ ಎವರ್ ಈ ಸಾ 1 ಅಂಡರ್ಸ್ಕೋರ್ ಇಟ್ ಈಸ್ ಪ್ರೊಟೆಕ್ಟೆಡ್ ಮೆಂಬರಿಗೆ ಇರುತ್ತೆ, ಅಥವಾ ಈ ಡೇಟಾ ಬಂದ್ಬಿಟ್ಟು ನಾಟ್ ಗುಡ್ ಟು ಯೂಸ್ ಇನ್ ಅ ಸಿಂಪಲ್ ವೇ. ದಿಸ್ ಇಸ್ ಒನ್ ವೇ ಟು 1 ಅಂಡರ್ಸ್ಕೋರ್. ಈಗ ಓಕೆ, ನಾನು ಆವಾಗಲೇ 2 ಅಂಡರ್ಸ್ಕೋರ್ನ ಕೊಟ್ಟೆ. ನಾನು ಇಲ್ಲಿ 1 ಅಂಡರ್ಸ್ಕೋರ್ ಬಂದರೆ
ಇಟ್ ಈಸ್ ಟೆಲ್ಲಿಂಗ್ ದ ಪ್ರೋಗ್ರಾಮರ್ ದಟ್ ಇಟ್ ಈಸ್ ಪ್ರೊಟೆಕ್ಟೆಡ್ ಡೇಟಾ. ಇಲ್ಲಿ ನೀವು 2 ಅಂಡರ್ಸ್ಕೋರ್ ನೋಡ್ಬೋದು ನೋಡಿ, ಮೇಲಗಡೆ ಮತ್ತೆ ಕೆಳಗಡೆಗೆ ಅಕೌಂಟ್ ಬ್ಯಾಲೆನ್ಸ್ ಅಂತ ಇದೆ, ಅಲ್ಲಿ 2 ಅಂಡರ್ಸ್ಕೋರ್ ಬರ್ತಾ ಇದೆ. ಓಕೆ, 2 ಅಂಡರ್ಸ್ಕೋರ್ ಬರ್ತಾ ಇದೆ. ಇಫ್ ಐ ರನ್ ದಸ್, ನಮಗೆ ಔಟ್ಪುಟ್ ಬರ್ತಾ ಇಲ್ಲ. ಫೈನ್, ಔಟ್ಪುಟ್ ಬರ್ತಾ ಇಲ್ಲ, ದಟ್ಸ್ ಓಕೆ. ವೈ ಬಿಕಾಸ್ ನಾನು ಪ್ರಿಂಟ್ ಮಾಡ್ತಾ ಇಲ್ಲ. ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಪ್ರಿಂಟ್ ಮಾಡ್ತೀನಿ. ಏನು ಬರ್ತಾ ಇದೆ ನೋಡಿ, attribute error. ಏನಕ್ಕೆ attribute error ಕೊಡ್ತಾ ಇದೆ? I mentioned it as it's a private data. It shouldn't be ನಾವು ಪ್ರಿಂಟ್ ಮಾಡೋದಕ್ಕಲ್ಲ, ಇದನ್ನ ಡೌನ್ ಸ್ಟ್ರೀಮ್ ಅಪ್ಲಿಕೇಶನ್ ಕಳಿಸೋದಕ್ಕೆ. ಆಸ್ ಇಟ್ ಈಸ್ ಅ ಪ್ರೈವೇಟ್ ಡೇಟಾ, ಈವನ್ ದೋ ಇಫ್ ಯು ವಾಂಟ್ ಟು ಪ್ರಿಂಟ್ ಇಟ್, ಇಟ್ ಡೋಂಟ್ ವರ್ಕ್. ನೀವು ಅಂಡರ್ಸ್ಕೋರ್ ಕೊಟ್ಟಾಗ, 2 ಅಂಡರ್ಸ್ಕೋರ್ ಕೊಟ್ಟಾಗ, ದಿಸ್ ಇಸ್ ವಾಟ್ ಎನ್ಕ್ಯಾಪ್ಸುಲೇಷನ್ ಲಿಟ್ರಲ್ ಮೀನಿಂಗ್. ಎನ್ಕ್ಯಾಪ್ಸುಲೇಷನ್ ಅಂತ ಬಂದಾಗ ನೀವು ಅರ್ಥ ಮಾಡ್ಕೊಳ್ಳಿ. on a simple way to tell anybody that it's a protected data. ಒಂದು ಡೇಟಾ ಪ್ರೊಟೆಕ್ಟ್ ಆಗಿದೆ, ಆ ಥರ. ಫೈನ್. ಈಗ I'll ಕಂಬೈನ್ ಮೂರನ್ನು ಕಂಬೈನ್ ಮಾಡ್ತೀವಿ. ಒಂದು ಪಬ್ಲಿಕ್ ಡೇಟಾ, ಇದು ನಿಮಗೆ ಗೊತ್ತಿರೋದು, ಸೆಲ್ಫ್ ಡಾಟ್ ಯೂಸರ್. ಸಿಂಗಲ್ ಅಂಡರ್ಸ್ಕೋರ್, ಇಟ್ ಈಸ್ ಅ ಪ್ರೊಟೆಕ್ಟೆಡ್ ಡೇಟಾ. ಅಂದರೆ ಔಟ್ಪುಟ್ ಬರಲ್ಲ ಅಂತಲ್ಲ, ಬರುತ್ತೆ, ಪ್ರೊಟೆಕ್ಟೆಡ್, ಡೋಂಟ್ ಟಚ್ ಇಟ್. ದಿಸ್ ಇಸ್ ಸೆಕ್ಯೂರ್ ಡೇಟಾ. ಇಟ್ ಕಾಸ್ ಆರ್ ಒಂದು ಎರರ್ ಬರುತ್ತೆ, ಎರರ್ ಹತ್ತ ಕೊಡುತ್ತೆ. ಏನು? ಆಟ್ರಿಬ್ಯೂಟ್ ಎರರ್ ಆಗಿರ್ಬೋದು, ಈ ಥರ ನೋಡಿ. ದಿಸ್ ಇಸ್ ಅ ಫಂಕ್ಷನ್. ವೆನೆವರ್ ಈ ಫಂಕ್ಷನ್ನ ಕಾಲ್ ಮಾಡಿದ್ರೆ, ಅಂಡರ್ಸ್ಕೋರ್ ಕೊಟ್ಟಿದ್ದೀನಿ ಇಲ್ಲ, ಡಬಲ್ ಅಂಡರ್ಸ್ಕೋರ್. ಇನ್ನೊಂದು ಇಫ್ ಇನ್ಪುಟ್ ಕೀ ಬಂದ್ಬಿಟ್ಟು ಸೆಕ್ಯೂರಿಟಿ ಕೀ ಆಗಿದ್ರೆ, ಈಗ ಸೆಕ್ಯೂರಿಟಿ ಕೀ, ಈಗ ಫಂಕ್ಷನ್ ಆಕ್ಸೆಸ್ ಮಾಡಬೇಕು ಅಂದ್ರೆ ದೇರ್ ವಿಲ್ ಬಿ ಸಮ್ ಕೀಸ್, ಸೊ ದಟ್ ವೆನ್ ಈ ಎಂಟರ್ಸ್ ದಟ್ ಎ ವಿಲ್ ಗೋ ಇನ್ ಟು ಗೆಟ್ ದ ಆನ್ಸರ್. ಇಲ್ಲಿ ನಾನು 2 ರನ್ ಮಾಡಿದೆ, ಅಲ್ಲಿ ರನ್ ಟು ಬರುತ್ತೆ ಔಟ್ಪುಟ್, ಅಲೆಕ್ಸ್ ಮತ್ತೆ ಪಾಸ್. ಬಟ್ ಇಲ್ಲಿ ನಾನು ಕಮೆಂಟ್ ಇಟ್ ಔಟ್, ಐ ಕಮೆಂಟ್ ಜಸ್ಟ್ ಔಟ್. ಈಗ ನಾನೇನು ಮಾಡ್ತೀನಿ ಅಂದ್ರೆ, ಸಾರಿ, ನಾನು ಇದನ್ನು ಕಮೆಂಟ್ ಮಾಡ್ತೀನಿ ನೋಡಿ. ಫಸ್ಟ್ ಔಟ್ಪುಟ್ ಬಂದಿದೆ ಅಲೆಕ್ಸ್ ಅಂತ, ಅದು ನಮಗೆ ಗೊತ್ತಿದೆ. ಪಾಸ್ವರ್ಡು ಬಂದಿದೆ, ಬಟ್ ಇಲ್ಲಿ ಬಂದ್ಬಿಟ್ಟು ಅಟ್ರಿಬ್ಯೂಟ್ ಎರರ್ ಬರ್ತಿದೆ. ಬಟ್ ಬಿಕಾಸ್ ಇಟ್ ಎಕ್ಸ್ಪೆಕ್ಟಿಂಗ್ ಸಮ್ ಸೆಕ್ಯೂರಿಟಿ ಕೀ. ನೀನು ಇಲ್ಲಿ ಇನ್ಪುಟ್ ಕೊಡಿದ ತಕ್ಷಣ ಇಲ್ಲಿ ಇಫ್ ಸ್ಟೇಟ್ಮೆಂಟ್ ಚೆಕ್ ಆಗುತ್ತೆ. ಇಲ್ಲಿ ಬರ್ದಿದ್ದಾರೆ ನೋಡಿ, ಇಫ್ ಇನ್ಪುಟ್ ಕೀ ಇಸ್ ಈಕ್ವಲ್ಸ್ ಟು ಸೆಕ್ಯೂರಿಟಿ ಕೀ ದಟ್ ಈಸ್ ಹಿಡನ್ ಅವ್ರು ಕೊಟ್ಟಿರ್ತಾರೆ, ದೆನ್ ಓನ್ಲಿ ಯು ಕ್ಯಾನ್ tell them what's happening ಅಂತ. This is about encapsulation. couple of example ಕೊಟ್ಟಿದ್ದೀನಿ ನಿಮಗೆ. ಐ ಥಿಂಕ್ ಮೆನಿ ಥಿಂಗ್ಸ್ ಕವರ್ ಮಾಡಿದ್ದೀನಿ ಅನ್ಕೊಂತೀನಿ ನಾನು ಪೈಥಾನಲ್ಲಿ. ದೇ ಅಲೋಕೇಟೆಡ್ 5 ಕ್ಲಾಸ್. ಐ ಎಕ್ಸ್ಟೆಂಡೆಡ್ ಇಟ್ ಟು 1 ಸೆಕೆಂಡ್ ಬೇಗ ತಗೊಂಡು I extended to 7 class. ಸೊ ಈಗ ನೀವೇನು ಮಾಡಬೇಕು ಅಂದರೆ, ಯು ನೀಡ್ ಟು ಎಕ್ಸ್ಪ್ಲೋರ್ ಬೈ ಯೋರ್ ಸೆಲ್ಫ್. ನೀವು ನಿಮ್ಮ ಏನು ಕಲಿತಿದ್ದೀರಾ ಆಗಿರ್ಬೋದು, ಅಥವಾ ಇಂಟರ್ನೆಟ್ಟಲ್ಲಿ ಎಕ್ಸ್ಪ್ಲೋರ್ ಮಾಡೋದನ್ನ, ಇಫ್ ಯು ಸ್ಪೆಂಡ್ ಸಮ್ ಟೈಮ್ ಆನ್ ಅ ಡೈಲಿ ಬೇಸಿಸ್, ಇಟ್ ವಿಲ್ ಬಿ ಗುಡ್. ನಾನೇನು ಎಷ್ಟು ಹೇಳ್ಕೊಟ್ಟಿದ್ದೀನ ಅಷ್ಟು ಬಂದರೆ ನಿಮಗೆ ಕೋಡಿಂಗ್ ಸಾಕು, ಬೇಜಾನಾಯ್ತು ನಾನು ಕೇಳೋದು. ಇಲ್ಲ, ಐ ವಾಂಟ್ ಟು ಸಿಕ್ಕಾಪಟ್ಟೆ ನಾನು ಕಲಿಬೇಕು ಅಂತ ಇದ್ದೀನಿ ಅಂದರೆ ಯು ಕ್ಯಾನ್ ಲರ್ನ್ ಇಟ್. ಇದು ಬಂದ್ಬಿಟ್ಟು ಪೈಥಾನ್ ಬೇಸಿಕ್ಸ್. ನಾನು ಈಗಲೂ ಹೇಳ್ತಾ ಇದ್ದೀನಿ, ದಿಸ್ ಇಸ್ ನಾಟ್ ಅ ಅಡ್ವಾನ್ಸ್ ಪೈಥಾನ್ ಬೇಸಿಕ್ಸ್ ಟು ವರ್ಕ್ ಆನ್ ಯುವರ್ ನಿಮ್ಮ ಕೋಡಿಂಗಿಗೆ. ಎನಿಥಿಂಗ್, ದಿಸ್ ಇಸ್ ದ ಲಾಸ್ಟ್ ಪೈಥಾನ್ ಕ್ಲಾಸ್. ದೇರ್ ವಿಲ್ ಬಿ ನೋ ಪೈಥಾನ್ ಕ್ಲಾಸ್ ಫ್ರಮ್ ಟುಮಾರೋ. Might be AI ಇರುತ್ತೆ. I did not got a confirmation that I'll be doing the AI class. I need to check. ನಾನು ಹೇಳ್ತೀನಿ, ಚೆಕ್ ಮಾಡಿ, ಅದು ನನಗೆ ಗೊತ್ತಿಲ್ಲ. ಬಟ್ ಪೈಥಾನ್ ಅಂಡ್ ಬೇಸಿಕ್ ಆಫ್ AI, this much. Anything? Vinayak, Hi, Vinayak. Yeah. One after one. Hello. What is the use of encapsulation? Encapsulation. ಈಗ ಕನ್ಸಿಡರ್ ದೇರ್ ಇಸ್ ಅ 1 ಕ್ಲಾಸ್ ಬರೆದಿರ್ತಾರೆ.
ಒಂದು ಕ್ಲಾಸ್ನ ಬರ್ದಿರ್ತಾರೆ ವಿಚ್ ಇಸ್ ಇಂಪಾರ್ಟೆಂಟ್ ದ ಬ್ಯಾಂಕ್ ಡೀಟೇಲ್ಸ್ ಆಫ್ ಸಮ್ ಪರ್ಸನ್ ಅಥವಾ ಒಂದು ಇಂಟರ್ನಲ್ ಏನೋ ಡಾಕ್ಯುಮೆಂಟೇ ಇರುತ್ತೆ. ಸೊ even though ನೀವು ಫಂಕ್ಷನ್ ಬರ್ದಿರೋ that doesn't necessarily that you can read that function, right? We can place some security key whenever the authorized person, when he enters that key, it will open and tell you the result. That is for 2 underscore 1 underscore. It is telling whenever ಅದು ನೋಡಿದ್ರೆ ಗೊತ್ತಾಗೋದು ಅಂತ ಸೈನ್ ಬೋರ್ಡ್ ತರ ಸಿಂಗಲ್ ಇರ್ತಾರೆ, ಸಿಂಗಲ್ ಅಂಡರ್ಸ್ಕೋರ್ ಇತ್ತು ಅಂದ್ರೆ. ಬಟ್ ಡಬಲ್ ಇದ್ದಾಗ ಯು ನೀಡ್ ಸಮ್ ಸರ್ಟನ್ ಕೀಸ್. ಅದು ನಿಮಗೆ ಆಟ್ರಿಬ್ಯೂಟ್ ಎರರ್ ಬಂತು. ಆಟ್ರಿಬ್ಯೂಟ್ ಎರರ್ ಅಂದ್ರೆ ಅದಕ್ಕೆ ಯು ಆರ್ ನಾಟ್ ಎಲಿಜಿಬಲ್ ಪರ್ಸನ್ ಟು ಲುಕ್ ಆಫ್ಟರ್ ದೋಸ್ ವ್ಯಾಲ್ಯೂಸ್ ಅಂತ. ಸೊ ವೆನ್ ಎವರ್ ಯು ಹ್ಯಾವ್ ಅ ಕೀ, ಅಲ್ಲಿ ಕೀ ಸೆಟ್ ಮಾಡಿದ್ವಿ ನಾವು ಲಾಸ್ಟ್ ಕೋಡಿಂಗ್ ಅಲ್ಲಿ. ಇಫ್ ಸ್ಟೇಟ್ಮೆಂಟ್ ಒಂದು ಬರ್ತಿದೆ, ಆ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಆಲ್ರೆಡಿ ಒಂದು ಕೋಡನ್ನ ಸೆಟ್ ಮಾಡಿರ್ತೀನಿ. ವೆನ್ ಎವರ್ ಐ ಎಂಟರ್ ದಟ್ ಕೋಡ್, ಐ ಕ್ಯಾನ್ ಏಬಲ್ ಟು ಸಿ ವಾಟ್ಸ್ ದೇರ್ ಇನ್ ದಟ್ ಕ್ಲಾಸ್ ಆರ್ ಇನ್ ದಟ್ ಫಂಕ್ಷನ್. So it's simply a security reason. And a high level encapsulation is for security. ಓಕೆ, ಈಗ ನೀವು ಬ್ಯಾಂಕ್ ಎಕ್ಸಾಂಪಲ್ ತಗೊಂಡ್ರಿ. ಫಾರ್ ಎಕ್ಸಾಂಪಲ್ ಯಾರ್ದಾದ್ರು ಡೀಟೇಲ್ಸ್ ಅಲ್ಲಿ ಒಂದ್ ಅಟ್ರಿಬ್ಯೂಟ್ ತೋರಿಸ್ಬಾರ್ದು ಅಂತ. ಸೊ ಎನ್ಕ್ಯಾಪ್ಸುಲೇಷನ್ ಯೂಸ್ ಮಾಡಿರ್ತೀವಿ. ಬಟ್ ಅಟ್ರಿಬ್ಯೂಟ್ ನೋಡ್ಬೋದು ಅಂದ್ರೆ ಇಸ್ ದೇರ್ a probability where they can check? If they really wanted to see, they can get into the database ಅಲ್ಲಿ ಅದರ ಡೇಟಾ ಇರುತ್ತೆ. ಬಟ್ ಈಗ ಇದೆಲ್ಲ ಲಾಗ್ಸ್ ಅಲ್ಲಿ ಜನರೇಟ್ ಆಗುತ್ತೆ. ನಾವು ಪೈಥಾನ್ ಕೋಡ್ ಬರೆಯೋದು ಕಾಮನ್ ಆಗಿ. ಈಗ ನಾವೊಂದು ಡೇಟಾ ಇಂಟಿಗ್ರೇಷನ್ ಆಗಿರ್ಬೋದು, ಡೇಟಾ ಎಲ್ಲ ಬಂದು ಇರುತ್ತೆ. ಸೊ ಫ್ರಮ್ ದಟ್ ಡೇಟಾ ವಿ ಕ್ಯಾನ್ ಏಬಲ್ ಟು ಸಿ ದಟ್. ಬಟ್ ನಾವು ಲೈವ್ ಕೋಡಿಂಗ್ ಅಲ್ಲಿ ಅಥವಾ ಏನಾದ್ರು ಲಾಗ್ಸ್ ಚೆಕ್ ಮಾಡ್ಬೇಕಾದ್ರೆ, ಲಾಗ್ಸ್ ಬಂದ್ಬಿಟ್ಟು ಎಷ್ಟು ಟೈಮ್ ಚೆಕ್ ಮಾಡ್ಬೋದು, ಯಾರ್ಯಾರು ಚೆಕ್ ಮಾಡ್ಬೋದು. ಈಗ ಲಾಗ್ಸ್ ಅಲ್ಲೆಲ್ಲ ನಾನು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬಿಟ್ಕೊಡ್ತಾ ಇದ್ದೀನಿ ಅಂದ್ರೆ ಇಟ್ಸ್ ಆಫ್ ನೋ ಯೂಸ್, ರೈಟ್? ನಮಗೆ ರಿಯಲಿ ಡೇಟಾ ಬೇಕು ಅಂದ್ರೆ ಗೆಟ್ ಇನ್ ಟು ದ ಡೇಟಾಬೇಸ್ ಅಂಡ್ ಯು ಕ್ಯಾನ್ ಸಿ ಎನಿಥಿಂಗ್. Yes. Okay. Kiran. Thank you. Kiran, you were asking something. Yeah. With respect to inheritance, right? ಸೊ ನೀವು ಹೇಳ್ತಾ ಇದ್ರಿ ಪೇರೆಂಟ್ ಇಂದ ಚೈಲ್ಡ್ ಬರುತ್ತೆ ಅಂತ. ಅದೇ ತರ ಲೈಕ್ ದಿಸ್ ಎನಿ ಒನ್ ಮೋರ್ ಕ್ಲಾಸ್ ವೇರ್ ವಿ ಕ್ಯಾನ್ ಇನ್ಕ್ಲೂಡ್ ಗ್ರ್ಯಾಂಡ್ ಚೈಲ್ಡ್ ಆಸ್ ವೆಲ್. ಇನ್ನು ಅರ್ಥ ಆಗಲಿಲ್ಲ. ಲಾಸ್ಟಿಗೆ ಹೇಳಿದ್ದು ನನಗೆ ಇನ್ಹೆರಿಟನ್ಸ್ ಅಲ್ಲಿ ನೀವೇನ್ ಹೇಳಿದ್ರಿ? ಓಕೆ, ಇನ್ಹೆರಿಟನ್ಸ್ ಅಲ್ಲಿ ಲೈಕ್ ಪೇರೆಂಟ್ ಟು ಚೈಲ್ಡ್ ಆಯ್ತು. ಓಕೆ, ದ ಟೂ ಕ್ಲಾಸಸ್ where we can use the child class, we can refer the parent class and we can use in child class. ಹೌದು. But whether we can use grandchild as well. And last word miss ಆಗ್ತಾ ಇದೆ. ಅಂದ್ರೆ parent in the child in the parent. grandchild. See, grandson. ಅಂದ್ರೆ ಈಗ ಅಂದ್ರೆ ಇನ್ನೊಂದು ನೀವು ಗ್ರ್ಯಾಂಡ್ ಈಗ ನೀವು ಪೇರೆಂಟ್ ನೀವು ಚೈಲ್ಡ್ ಆಯ್ತು ಗ್ರ್ಯಾಂಡ್ ಚೈಲ್ಡ್ ನ ಯೂಸ್ ಮಾಡಬಹುದು ಅಂತ ಕೇಳ್ತಾ ಇದಾರೆ. ಅಂದ್ರೆ ಈಗ ಮೇನ್ ಆಗಿ ಒಂದು ಫಂಕ್ಷನ್ ಬರ್ದಿರ್ತೀವಿ, ಆ ಫಂಕ್ಷನ್ ಇಂದ ಡೆಫಿನೆಟ್ಲಿ ವಿ ಕ್ಯಾನ್ ಯೂಸ್ ಇಟ್. ನೀವು ಗ್ರ್ಯಾಂಡ್ ಚೈಲ್ಡ್ ಅಂತಲ್ಲ, ನೀವು ಬೇಕಾದ್ರೆ 10 ಜನರೇಷನ್ ಬೇಕಾದ್ರೂ ತಗೊಂಡ್ಬರ್ಬೋದು. ಈಗ ಜೀನ್, ದಟ್ಸ್ ವಾಟ್ ನಾವು ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿರೋದು. ಈಗ ಜೀನ್ ಅಂತ ಮ್ಯಾಟರ್ ಆದ್ಮೇಲೆ ಜೀನ್ ಇಟ್ಸ್ ನಾಟ್ ಕಮ್ಸ್ ಫ್ರಮ್ ಯುವರ್ ಫಾದರ್ ಆರ್ ಯುವರ್ ನಿಮ್ಮ ತಾತ, ಅವ್ರ ಕಡೆಯಿಂದಾನೇ ಬರಲ್ಲ. ಜೀನ್ಸ್ ಬಂದ್ಬಿಟ್ಟು ಇಟ್ ಈಸ್ ಫ್ರಮ್ 10 ಜನರೇಷನ್ 15 ಜನರೇಷನ್ ಇಂದ ಬರುತ್ತೆ. ಇಟ್ಸ್ ಅಲ್ಟಿಮೇಟ್ಲಿ ಡಿಪೆಂಡ್ ಆನ್, ಅದನ್ನ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಇನ್ಹೆರಿಟೆನ್ಸ್ ಕಾಮನ್ ಆಗಿ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಯಾವುದೋ ಒಂದು ಕ್ಲಾಸ್ನ ಡಿಫೈನ್ ಮಾಡಿರ್ತೀವಿ, ಆ ಕ್ಲಾಸಿಂದ ಒಂದು ಚೈಲ್ಡ್ ಮಾಡ್ಕೊಂಡಿರ್ತೀವಿ, ಆ ಚೈಲ್ಡ್ ಇಂದ ಮತ್ತೆ ಈಗ ಚೈಲ್ಡ್ ಬರೀಬೇಕು ಅಂದ್ರೆ ಇಟ್ ಈಸ್ ರೆಫರಿಂಗ್ ಟು ದ ಒನ್ ಕ್ಲಾಸ್. ಅದೇ ತರ ನೀವು ಹೈಯರಾರ್ಕಿ ಮಾಡ್ಬೇಕಾಗುತ್ತೆ, ಅಂದ್ರೆ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಮಾಡ್ಬೇಕಾಗುತ್ತೆ. ಇನ್ ಸಿಂಪಲ್ ವೇ, ಒಂದು ಬೇಸ್ ಕ್ಲಾಸ್ ಇದೆ. ಒಂದು ಬೇಸ್ ಕ್ಲಾಸ್ ಅಲ್ಲಿ ಒಂದು 5 ಪೇರೆಂಟ್ ನಾನು ಮಾಡ್ತೀನಿ. 5 ಪೇರೆಂಟ್ ಮಾಡೋದು ಮತ್ತೆ 5ರಿಂದ ಮತ್ತೆ ಸಬ್ ಡಿವೈಡ್ ಮಾಡ್ತೀನಿ. Okay, got it. One question. Next question is with respect to ಈಗ ಪೇರೆಂಟ್ ಆಪ್ಷನ್ ಅಲ್ಲಿ 2 ಅಂಡರ್ಸ್ಕೋರ್ ಬಂದ್ರೆ ಅದು ಲೈಕ್ ಪ್ರೈವೇಟ್ ಅಂತ, ರೈಟ್? ಸೊ ಇದೇ ತರ ನೀವು ಇನ್ನಿತೆಲ್ಲೂ ಅಂಡರ್ಸ್ಕೋರ್ 2
ಅಂಡರ್ಸ್ಕೋರ್ ಇನ್ನಿಟ್ಟು ಮತ್ತೆ ಅಂಡರ್ಸ್ಕೋರ್ ಅಂತ ಮಾಡಿದ್ವಿ. ಆಮೇಲೆ ಇನ್ನೊಂಥರ ಒಂದು ಎಕ್ಸಾಂಪಲ್ ನೋಡಿದೆ, ಅಂಡರ್ಸ್ಕೋರ್ ಮೇನು ಅಂಡರ್ಸ್ಕೋರ್ ಅಂತ. These are all the predefined functions, ಅಥವಾ like why we always have to use it underscore main underscore or underscore ವೈ ಅಂಡರ್ಸ್ಕೋರ್ ಅಂದ್ರೆ ಇಟ್ ಈಸ್ ಅಲ್ಲ, ನನ್ನ ಕ್ವಶನ್ ಅರ್ಥ ಆಯ್ತು. ಏನಕ್ಕೆ ಅದನ್ನ ಬಂದ್ಬಿಟ್ಟು ಇಟ್ಸ್ ಅ ಸ್ಪೆಷಲ್ ಮೆಥಡ್ ಅವೆಲ್ಲ. ಅಂದ್ರೆ ಈಗ ನೀವ್ ಹೇಳ್ತಾ ಇದ್ರೆ ಈಗ ಅಂಡರ್ಸ್ಕೋರ್ ಓಕೆ ಪ್ರಿಡಿಫೈನ್ಡ್ ಲೈಬ್ರರಿ ಅಂತ. ಎಸ್ ಡೆಫಿನೆಟ್ಲಿ. ಅದು ಈಗ ನಾವ್ ಇನಿಟ್ ಅದನ್ನೊಂದು ಫಂಕ್ಷನ್ ಆಗಿ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಕನ್ಸಿಡರ್, ಈಗ ಒಂದು ಸಮ್ ಅಂತ ಇದೆ, ಸಮ್ ಬಂದ್ಬಿಟ್ಟು ಪ್ರೀ ಡಿಫೈನ್ಡ್ ಅಥವಾ ಇನ್ಬಿಲ್ಟ್. ಅದನ್ನ ನಾನು ಬಂದ್ಬಿಟ್ಟು ಒಂದು DEF ಆಫ್ ಸಮ್ ಅಂತ ಬರೆದು ನಾನು ಅದ್ರೊಳಗಡೆ ಏನಾದ್ರು ಬರೆದಿನ ಡಸಂಟ್ ವರ್ಕ್ ಔಟ್ ಬಿಕಾಸ್ ಇಟ್ಸ್ ಇನ್ಬಿಲ್ಟ್. ಈಗ ಅಂಡರ್ಸ್ಕೋರ್ ಅನ್ನೋದು ಕೂಡ ದಟ್ಸ್ ಏನೋ ಇನ್ಬಿಲ್ಟ್. ನಾವು ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು. ಅಂಡರ್ಸ್ಕೋರ್ ಮೇನ್ ಆಗಿರ್ಬೋದು. ಮೇನ್ ಅಂದ್ರೆ ಇಟ್ ಎಕ್ಸಿಕ್ಯೂಟ್ ಫ್ರಮ್ ದಟ್ ಪಾಯಿಂಟ್ ಅಂತ. ಅಂಡರ್ಸ್ಕೋರ್ ಇಟ್ ಅಂದ್ರೆ ಕ್ಲಾಸ್ ಡಿಫೈನ್ ಮಾಡಿ. So it is not related to ಅಂದ್ರೆ okay, it is not related to the encapsulation, because when you say it underscore is private variable or the private ಅಂತ ಆತರ ಅದಕ್ಕೆ ರಿಲೇಷನ್ ಇಲ್ಲ. there is one underscore. ನೀವು ಅಲ್ಲಿ ಗಮನಿಸಿರಬಹುದು, ನಾನು ಸೆಲ್ಫ್ ಡಾಟ್ ಆದ್ಮೇಲೆ ಅಂಡರ್ಸ್ಕೋರ್ ಕೊಟ್ಟಿದ್ದೆ. ಅದೇ ಪ್ರೊಟೆಕ್ಟ್ ಒನ್ ಅಂಡರ್. ಎಸ್, ಸೆಲ್ಫ್ ಡಾಟ್ ಆದ್ಮೇಲೆ ನಾನು ಕೊಟ್ಟಿದ್ದೆ. ಹೌದು. ಮೇಲೆ ಅದ್ರದ್ದು ಬರಿಬೇಕಾದ್ರೆ ಅಂದ್ರೆ ಬೇರೆದು DEF ಅಂಡರ್ಸ್ಕೋರ್ ನಿಟ್ ಅಂತ ಕೊಟ್ಟೆ. ಸೆಲ್ಫ್ ಆದ್ಮೇಲೆ ನಾನು ಎಲ್ಲೂ ಬರೀದಿಲ್ಲ. ಸೊ ಇನ್ಹೆರಿಟೆನ್ಸ್ ಅಲ್ಲಿ whenever you got self dot underscore or self dot underscore, it's a encapsulation. So that's for a security purpose. ಅಂಡರ್ಸ್ಕೋರ್ ಇನಿಟ್ ಆಗಿರ್ಬೋದು, ಅಂಡರ್ಸ್ಕೋರ್ ಮೇನ್ ಆಗಿರ್ಬೋದು, ಪ್ರೀ ಡಿಫೈನ್ಡ್ ಫಂಕ್ಷನ್ ಅದು. Okay. So always encapsulation consists a class or object. No? Yes. Right. ಐ ಥಿಂಕ್ ಹೂಪ್ಸ್ ಅರ್ಥ ಆಗಿದೆ. ನಿನ್ನೆನೂ ಕೂಡ ಹೇಳಿದೆ, ಹೂಪ್ಸ್ ನೀವು ಅನ್ಕೊಂಡ್ರಷ್ಟು ಕಷ್ಟ ಇಲ್ಲ, ಈಸಿ ಇದೆ. ಹೂಪ್ಸ್ ಅರ್ಥ ಆಗಿದೆ ಇವತ್ತಿಂದ. ಅಟ್ಲೀಸ್ಟ್ ಡೆಪ್ತ್ ಎಲ್ಲ ಅರ್ಥ ಆಗಿಲ್ಲ ಅಂದ್ರು ಹೂಪ್ಸ್ ಅರ್ಥ ಆಗಿದೆಯಪ್ಪ, ನನಗೆ ಸಿಂಪಲ್ ಇದೆ ಅಂತ ಅನ್ನಿಸ್ತಾ ನಿಮಗೆ? ಯಾಕಂದ್ರೆ ಹೂಪ್ಸ್ ಬಹಳ ಕಷ್ಟವಾಗಿ ಹೇಳ್ಕೊಡ್ತಾರೆ ನನ್ನ ಕೇಳೋದಾದ್ರೆ. ಅರ್ಥ ಆಗಿದೆ ಹೂಪ್ಸು? ಅರ್ಥ ಆಗಿದೆ.